ಹಲೋ ಸ್ಟೂಡೆಂಟ್, ಪಾಂಚಜನ್ಯ IASನ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ದಿನಾಂಕ 18 ನವೆಂಬರ್ 2024 ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯನ್ನು ಮಾಡಲಿದ್ದೀವಿ. ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಎಡಿಟೋರಿಯಲ್ ಟಾಪಿಕ್ಸ್ ಬಗ್ಗೆ ನೋಡೋಣ. ಸೊ ಫಸ್ಟ್ ಒನ್, 2 cheers ಫಾರ್ ದ ಟಾಪ್ ಕೋರ್ಟ್ ಬುಲ್ಡೋಜರ್ ಜಡ್ಜ್ಮೆಂಟ್. ಸೊ ಏನು ಭಾರತದಲ್ಲಿ ಆಗ್ತಾ ಇರುವಂಥ ಈ ಬುಲ್ಡೋಜರ್ ಜಸ್ಟಿಸ್ ಏನಿದೆ, ಸೊ ಇದರ ಕುರಿತಾಗಿ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ಮಹತ್ವದ ತೀರ್ಪನ್ನು ನೀಡಿತ್ತು. ಸೊ ಇದರ ಒಂದು ವಿಶ್ಲೇಷಣೆಯನ್ನು ನಾವಿಲ್ಲಿ ಮಾಡಿದ್ವಿ. ಸೊ ಇದು GS ಪೇಪರ್ 2 ಅಡಿಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ಸೆಕೆಂಡ್ ಒನ್, ಕೇರಳ IAS ಆಫೀಸರ್ ಸಸ್ಪೆನ್ಷನ್. ಸೊ ಕೇರಳದಲ್ಲಿ ಇತ್ತೀಚೆಗೆ ಇಬ್ಬರು IAS ಅಧಿಕಾರಿಗಳನ್ನ ಸಸ್ಪೆಂಡನ್ನು ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಈ ಒಂದು ಟಾಪಿಕನ್ನು ನೋಡಲಿದ್ದೀವಿ. ಸೊ ಇದು GS ಪೇಪರ್ 2 ಅಡಿಯಲ್ಲಿ ಗವರ್ನೆನ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ GS ಪೇಪರ್ 4 ಎಥಿಕ್ಸ್ನಲ್ಲಿ ಕೂಡ ಸೊ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ 5 ಟಾಪಿಕ್ಗಳನ್ನು ಕೂಡ ನಾವಿಲ್ಲಿ ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಫಸ್ಟ್ ಒನ್ ಈಸ್ ಗುರು ನಾನಕ್ ಜಯಂತಿ ಹಿನ್ನೆಲೆಯಲ್ಲಿ. ಸೆಕೆಂಡ್ ಒನ್, ಪಂಪ್ಸೀರ್ ಏರ್ ಡಿಫೆನ್ಸ್ ಸಿಸ್ಟಮ್, ಆಪರೇಷನ್ ಸಾಗರ್ ಮಂಥನ್, ಡೈ ಅಮೋನಿಯಂ ಫಾಸ್ಫೇಟ್, ಹಾಗೆ ಲೇಕ್ ಕರಿವಾ ಬಗ್ಗೆ ನಾವಿಲ್ಲಿ ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಮೊದಲನೇದಾಗಿ ನಾವಿಲ್ಲಿ ಎಡಿಟೋರಿಯಲ್ ಸೆಕ್ಷನಲ್ಲಿ ಕವರ್ ಆಗಿರುವಂಥ ಟಾಪಿಕ್ಗಳ ಬಗ್ಗೆ ನೋಡೋಣ. ಸೊ 2 cheers ಫಾರ್ ದ ಟಾಪ್ ಕೋರ್ಟ್ ಬುಲ್ಡೋಜರ್ ಜಡ್ಜ್ಮೆಂಟ್. ಸೊ ಇತ್ತೀಚೆಗೆ ಭಾರತದಲ್ಲಿ ಏನು ಆಗ್ತಾಯಿದೆ ಅಂತಂದರೆ, ಈ ಒಂದು ಅಪರಾಧಿಗಳ ಒಂದು ಮನೆಗಳನ್ನ ಅಂದರೆ ಅವರಿಗೆ ಶಿಕ್ಷೆಯಾಗಿ ಏನು ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇತ್ತು ಅಂತಂದರೆ, ಬುಲ್ಡೋಜರ್ಗಳಿಂದ ಅವರ ಒಂದು ಅಂದರೆ ಅಪರಾಧಿಗಳ ಒಂದು ಮನೆಗಳನ್ನ ಇಲ್ಲಿ ಧ್ವಂಸವನ್ನು ಮಾಡಲಾಗ್ತಾ ಇತ್ತು. ಸೊ ಈ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಬುಲ್ಡೋಜರ್ ಜಸ್ಟಿಸ್ ಏನಂತ ಕರಿತೀವಿ, ಸೊ ಈ ರೀತಿಯ ಒಂದು ಬುಲ್ಡೋಜರ್ ಜಸ್ಟಿಸ್ ಅನ್ನುವಂಥದ್ದು ಅದು ಸಂವಿಧಾನ ಬಾಹಿರ, ಅದು ಸರಿಯಾದ್ದು ಅಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಇಲ್ಲಿ ಮಹತ್ವದ ತೀರ್ಪನ್ನು ನೀಡಿದೆ. ಸೊ ಇಲ್ಲಿ ಕಾಂಟೆಕ್ಸ್ಟ್ ಬಗ್ಗೆ ನೋಡೋದಾದರೆ, ದ ಆರ್ಟಿಕಲ್ ಆ್ಯಂಡ್ ಲೈ ದ ಸುಪ್ರೀಂ ಕೋರ್ಟ್ಸ್ ರೀಸೆಂಟ್ ಜಡ್ಜ್ಮೆಂಟ್ ಆನ್ ಬುಲ್ಡೋಜರ್ ರಾಜ್ ಅಡ್ರೆಸ್ಸಿಂಗ್ ದಿ ಪ್ರಾಕ್ಟೀಸ್ ಆಫ್ ಆರ್ಬಿಟ್ರೇಟರಿ ಹೋಮ್ ಡೆಮಾಲಿಷನ್ ಬೈ ಮುನ್ಸಿಪಲ್ ಅಥಾರಿಟೀಸ್. ಅಂದರೆ ಇಲ್ಲಿ ಮುನ್ಸಿಪಲ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈ ಒಂದು ಮನೆಗಳನ್ನ ಧ್ವಂಸವನ್ನು ಮಾಡ್ತಾ ಇರುವಂಥ ಈ ಒಂದು ಪದ್ಧತಿಗಳನ್ನ ಇಲ್ಲಿ ಕುರಿತು ಏನು ಮಾಡಿತ್ತು, ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ತೀರ್ಪನ್ನು ನೀಡಿತ್ತು ಇದರ ಮೇಲೆ. ಸೊ ಇದರ ಒಂದು ವಿಶ್ಲೇಷಣೆಯನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಟಾಪಿಕಲ್ಲಿ ನಾವು ಯಾವೆಲ್ಲ ಒಂದು ಅಂಶಗಳನ್ನು ಡಿಸ್ಕಸ್ಸನ್ನು ಮಾಡಲಿದ್ದೀವಿ ಅಂತಂದರೆ, ಸೊ ಫಸ್ಟ್ ಒನ್, ವಾಟ್ ಇಸ್ ದ ಕರೆಂಟ್ ಇಶ್ಯೂ ರಿಗಾರ್ಡಿಂಗ್ ಡೆಮಾಲಿಷನ್ ಇನ್ ಇಂಡಿಯಾ. ಸೊ ಇಲ್ಲಿ ಈ ಮನೆಗಳ ಧ್ವಂಸವನ್ನು ಮಾಡುವುದರ ಕುರಿತು ಪ್ರಸ್ತುತ ಯಾವೆಲ್ಲ ರೀತಿಯ ಇಲ್ಲಿ ಸವಾಲುಗಳು ಅಥವಾ ಸಮಸ್ಯೆಗಳು ಅನ್ನುವಂಥದ್ದು ಕಂಡುಬರ್ತಾ ಇದೆ ಅನ್ನುವಂಥದ್ದು. ಹಾಗೆ ಹೌ ಆರ್ ದೋಸ್ ಡೆಮಾಲಿಷನ್ ಬೀಂಗ್ ಜಸ್ಟಿಫೈಸ್ಡ್. ಅಂದರೆ ಏನಿವಾಗ ಇಲ್ಲಿ ಮುನ್ಸಿಪಲ್ ಅಥಾರಿಟೀಸ್ ಅಥವಾ ಮುನ್ಸಿಪಲ್ ಅಧಿಕಾರಿಗಳು ಮನೆಗಳನ್ನು ಧ್ವಂಸವನ್ನು ಮಾಡ್ತಿದ್ದಾರಲ್ವಾ, ಅದನ್ನು ಅವರು ಹೇಗೆ ಜಸ್ಟಿಫೈ ಮಾಡ್ಕೋತಾರೆ ಅನ್ನುವಂಥದ್ದನ್ನು. ಓಕೆ, ಹೌ ಇಟ್ ಡೆಮಾಲಿಷನ್ ಬೀಂಗ್ ಜಸ್ಟಿಫೈಡ್. ಹೇಗೆ ಅದನ್ನು ಇವರು ಸಮರ್ಥಿಸಿಕೊಳ್ತಾರೆ, ಯಾವ ಒಂದು ಕಾರಣಕ್ಕಾಗಿ ಅವುಗಳನ್ನು ಸಮರ್ಥಿಸಿಕೊಳ್ತಾರೆ ಅನ್ನುವಂಥ ಅಂಶಗಳನ್ನು ಕೂಡ ನಾವಿಲ್ಲಿ ಡಿಸ್ಕಸ್ಸನ್ನು ಮಾಡಲಿದ್ವಿ. ಹಾಗೆಯೇ ಸೊ ಇಲ್ಲಿ ವಾಟ್ ಆರ್ ದ ಮೇನ್ ಕಂಪೋನೆಂಟ್ಸ್ ಆಫ್ ದ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ಸೊ ಈ ಒಂದು ಡೆಮಾಲಿಷನ್ ಕುರಿತು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ತೀರ್ಪಿನ ಪ್ರಮುಖ ಅಂಶಗಳೇನು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಇಲ್ಲಿ ಏನು ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ, ಸೊ ಈ ತೀರ್ಪನ್ನು ಇಲ್ಲಿ ಅನುಷ್ಠಾನಗೊಳಿಸುವಲ್ಲಿ ಅಥವಾ ಅವುಗಳನ್ನ ಇಂಪ್ಲಿಮೆಂಟೇಷನ್ ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ಸವಾಲುಗಳಿಲ್ಲಿ ಎದುರಾಗತ್ತೆ ಅನ್ನುವಂಥದ್ದು, ಈ ಎಲ್ಲ ಅಂಶಗಳನ್ನು ನಾವು ಈ ಒಂದು ಟಾಪಿಕ್ ಬಗ್ಗೆ ತಿಳಿದುಕೊಳ್ಬೇಕಾಗತ್ತೆ. ಸೊ ಫಸ್ಟ್ ಒನ್, ಇವಾಗ ಕರೆಂಟ್ ಇಶ್ಯೂ ಏನು, ಈ ಒಂದು ಡೆಮಾಲಿಷನ್ ಕುರಿತು ಇರುವಂತಹ ಸಮಸ್ಯೆಗಳೇನು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಪಾಯಿಂಟ್ ಈಸ್ ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಇನ್ವೈಟೆಡ್ ಸಗ್ಗೆಷನ್ ಫಾರ್ ಪ್ಯಾನ್ ಇಂಡಿಯಾ ಗೈಡ್ಲೈನ್ಸ್ ಆನ್ ಎಕ್ಸ್ಟ್ರಾ ಲೀಗಲ್ ಡೆಮಾಲಿಷನ್ ಅಥವಾ ಬುಲ್ಡೋಜರ್ ಜಸ್ಟಿಸ್. ಸೊ ಏನಿವಾಗ ಅಧಿಕಾರಿಗಳು ಮನೆಗಳನ್ನು ಧ್ವಂಸವನ್ನು ಮಾಡ್ತಾ ಇದ್ದಾರೆ,
ಸೊ ಇದನ್ನು ತಡೆಗಟ್ಟಲಿಕ್ಕೆ ಸೊ ರಾಜ್ಯಾದ್ಯಂತ ದೇಶಾದ್ಯಂತ ಏನಂತಂದರೆ ಮಾರ್ಗಸೂಚಿಗಳನ್ನು ಹೊರಡಿಸಲಿಕ್ಕೆ ಸೊ ಇಲ್ಲಿ ಸಲಹೆಗಳನ್ನ ಕೂಡ ಇಲ್ಲಿ ಏನು ಮಾಡಿದೆ ಅಂತಂದರೆ ಸುಪ್ರೀಂ ಕೋರ್ಟ್ ಅದಕ್ಕೆ ಆಹ್ವಾನವನ್ನು ಕೊಟ್ಟಿದೆ, ಇನ್ವೈಟ್ ಮಾಡಿದೆ. ಹಾಗೆ ಹೌಸಸ್ ಆ್ಯಂಡ್ ಬಿಲ್ಡಿಂಗ್ಸ್ ಆಫ್ ಪರ್ಸನ್ಸ್ ಅಕ್ಯೂಸ್ಡ್ ಆಫ್ ಸರ್ಟನ್ ಕ್ರೈಮ್ ಹ್ಯಾವ್ ಬೀನ್ ರೇಸ್ಡ್ ವಿತೌಟ್ ಡ್ಯೂ ಪ್ರೊಸೆಸ್ ಲಾ ಎನ್ವಿಸೈಡ್ ಬೈ ವೇರಿಯಸ್ ಕೋರ್ಟ್ ಜಡ್ಜ್ಮೆಂಟ್. ಸೊ ಇಲ್ಲಿ ಸುಧಾಮಾ ಸಿಂಗ್ ಆ್ಯಂಡ್ ಅದರ್ಸ್ ವರ್ಸಸ್ ಗೌರ್ಮೆಂಟ್ ಆಫ್ ಡೆಲ್ಲಿ ಆ್ಯಂಡ್ ಅಜಯ್ ಮೇಕನ್ ಆ್ಯಂಡ್ ಅದರ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೊ ಅಂದರೆ ಇಲ್ಲಿ ಈ ಅಪರಾಧಿಗಳ ಅಕ್ಯೂಸ್ಡ್ ಆರೋಪಿಗಳೇನಿರ್ತಾರಲ್ವಾ, ಸೊ ಇವರ ಒಂದು ಮನೆಗಳನ್ನ ಧ್ವಂಸವನ್ನು ಮಾಡುವುದರ ಕುರಿತು ಇಲ್ಲಿ ಸುಪ್ರೀಂ ಕೋರ್ಟ್ ಅಥವಾ ಈ ಹಿಂದೆ ಒಂದು ಪ್ರಕರಣದಲ್ಲಿ ಅಂದರೆ ಈ ಸುಧಾಮಾ ಸಿಂಗ್ ಮತ್ತು ಈ ವರ್ಸಸ್ ಈ ಒಂದು ಯೂನಿಯನ್ ಆಫ್ ಇಂಡಿಯಾ ಈ ಒಂದು ಪ್ರಕರಣದಲ್ಲಿ ಏನಾಗಿತ್ತು ಅಂತಂದರೆ ಒಂದು ತೀರ್ಪನ್ನು ನೀಡಿರುತ್ತೆ. ಅಂದರೆ ಈ ಒಂದು ಪ್ರಕರಣದಲ್ಲಿ ಈ ಒಂದು ಎಕ್ಸ್ಟ್ರಾ ಜುಡಿಷಿಯಲ್ ಡೆಮಾಲಿಷನ್ ಅನ್ನುವಂಥದ್ದು ಒಂದು ರೀತಿ ಕಾನೂನು ಬಾಹಿರವಾಗಿದೆ. ಸೊ ಹೀಗಾಗಿ ಇಲ್ಲಿ ಅಧಿಕಾರಿಗಳು ಮನೆಗಳನ್ನ ಧ್ವಂಸವನ್ನು ಮಾಡಬಾರ್ದು ಅಂತ ಹೇಳಿ ಈ ಒಂದು ತೀರ್ಪಿನಲ್ಲಿ ಹೇಳಿರುತ್ತೆ. ಆದರೂ ಕೂಡ ಏನು ಮಾಡ್ತಾ ಇದೆ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳು ಮನೆಗಳನ್ನ ಧ್ವಂಸವನ್ನು ಮಾಡ್ತಾ ಇದ್ದಾರೆ, ಆರೋಪಿಗಳ ಮನೆಗಳನ್ನ ಧ್ವಂಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಅಂಶ ಇಲ್ಲಿ ಕಂಡು ಬರ್ತಾ ಇದೆ. ಸೊ ಇದು ಕೂಡ ಏನಾಗಿದೆ ಅಂದರೆ ಒಂದು ಸಮಸ್ಯೆ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಒನ್, ದಿಸ್ ಡೆಮಾಲಿಷನ್ ಆಫನ್ ಟಾರ್ಗೆಟ್ಸ್ ವಲ್ನರೇಬಲ್ ಗ್ರೂಪ್ಸ್ ಲಿವಿಂಗ್ ದಮ್ ವಿತೌಟ್ ಲೀಗಲ್ ರಿಕರ್ಸ್. ಸೊ ಅಂದರೆ ಇಲ್ಲಿ ಹೆಚ್ಚಿನ ಒಂದು ಗುರಿ ಅಥವಾ ಯಾರನ್ನು ಗುರಿಯಾಗಿಸಿಕೊಂಡು ಇಲ್ಲಿ ಈ ರೀತಿಯ ಧ್ವಂಸವನ್ನು ಮಾಡಲಾಗತ್ತೆ ಅಂದರೆ ವಲ್ನರೇಬಲ್ ಗ್ರೂಪ್ಸ್ ಅಂದರೆ ಏನು ದೀನದಲಿತರಾಗಿರ್ಬೋದು ಅಥವಾ ಬಡವರ ಮನೆಗಳನ್ನ ಅಥವಾ ಹಿಂದುಳಿದವರ ಮನೆಗಳನ್ನ ಏನು ಮಾಡಲಾಗ್ತಾ ಇದೆ ಅಂತಂದರೆ ಇಲ್ಲಿ ಧ್ವಂಸವನ್ನು ಮಾಡಲಾಗ್ತಾ ಇದೆ. ಹಾಗೆ ಎವಿಕ್ಷನ್ ಕ್ಯಾರಿಡ್ ಔಟ್ ಬೈ ಲೋಕಲ್ ಅಥಾರಿಟಿ ಆಫನ್ ಆಟ್ ಆಡ್ ಅವರ್ಸ್ ವಿತೌಟ್ ಎನಿ ಅಲ್ಟರ್ನೇಟ್ ಫೆಸಿಲಿಟಿ ಆರ್ ಎಂಗೇಜ್ಮೆಂಟ್ ಫಾರ್ ರೀಲೊಕೇಟಿಂಗ್ ದಿ ಇಂಪ್ಯಾಕ್ಟೆಡ್ ಪೀಪಲ್. ಸೊ ಇವಾಗ ಮನೆಗಳನ್ನೇನೋ ಧ್ವಂಸವನ್ನು ಮಾಡ್ತಾರೆ. ಸೊ ಇಲ್ಲಿ ಮನೆಗಳನ್ನ ಧ್ವಂಸ ಮಾಡುವ ಮೊದಲು ಅವರಿಗೆ ಯಾವುದೇ ರೀತಿಯ ಒಂದು ನೋಟಿಸ್ ಕೊಡೋದಾಗಲಿ ಅಥವಾ ಇಲ್ಲಿ ಧ್ವಂಸವಾದರೆ ಅವರಿಗೆ ಪರ್ಯಾಯವಾಗಿ ಅವರು ಎಲ್ಲಿ ವಾಸವನ್ನು ಮಾಡಬೇಕು ಅನ್ನೋದರ ಕುರಿತು ಸ್ಪಷ್ಟವಾಗಿ ಅವರಿಗೆ ತಿಳಿಸೋದಿಲ್ಲ. ಏಕಾಏಕಿ ಏನು ಮಾಡ್ತಾರೆ ಅಂತಂದರೆ ಇವರು ಆಡ್ ಅವರಲ್ಲಿ ಅಂತಂದರೆ ಏಕಾಏಕಿ ಅವರ ಮೇಲೆ ದಾಳಿಯನ್ನು ಮಾಡಿ ಅವರ ಮನೆಗಳನ್ನ ಇಲ್ಲಿ ಧ್ವಂಸವನ್ನು ಮಾಡಲಾಗ್ತಾ ಇದೆ. ಹಾಗೆ ಈ ರೀತಿ ಧ್ವಂಸವನ್ನು ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ಈ ಅಧಿಕಾರಿಗಳಿಗೆ ಈ ರೀತಿಯ ಒಂದು ಅಧಿಕಾರ ಎಲ್ಲಿ ಸಿಗುತ್ತೆ ಅಂತಂದರೆ ಮುನ್ಸಿಪಲ್ ಲಾ. ಸೊ ಇಲ್ಲಿ ಮುನ್ಸಿಪಲ್ನಲ್ಲೇ ಏನಿರುತ್ತೆ ಅಂದರೆ ಈ ರೀತಿಯ ಒಂದು ಕಾನೂನಿದೆ. ಓಕೆ, ಸೊ ವಿಚ್ ಎಂಪವರ್ ಅಥಾರಿಟೀಸ್ ಟು ಕ್ಯಾರಿ ಔಟ್ ಸಚ್ ಡೆಮಾಲಿಷನ್. ಸೊ ಈ ಮುನ್ಸಿಪಲ್ನ ಕಾನೂನುಗಳು ಏನು ಮಾಡುತ್ತೆ ಅಂತಂದರೆ ಈ ರೀತಿಯ ಒಂದು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಇವರಿಗೆ ಅಧಿಕಾರವನ್ನು ಅಂದರೆ ಅಧಿಕಾರಿಗಳಿಗೆ ಈ ರೀತಿಯ ಒಂದು ಅಧಿಕಾರವನ್ನು ಧ್ವಂಸ ಮಾಡುವಂಥ ಅಧಿಕಾರವನ್ನು ಈ ಮುನ್ಸಿಪಲ್ ಲಾಜುಗಳು ನೀಡುತ್ತೆ. ಹಾಗೆ ಯೂಶ್ವಲಿ ಪ್ರೊವೈಡ್ ಸೇಫ್ ಗಾರ್ಡ್ ಟು ಅಫಿಷಿಯಲ್ ಅಂಡರ್ ದ ಗುಡ್ ಫೇತ್ ಕಾತ್. ಅಂದರೆ ಇವರು ಈ ನಿಯಮಗಳ ಅನುಸಾರವಾಗಿ ಇವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೇನಾಗುತ್ತೆ, ಸೊ ಇಲ್ಲಿ ಅಧಿಕಾರಿಗಳಿಗೆ ರಕ್ಷಣೆಯನ್ನು ಕೂಡ ಈ ಕಾನೂನಿನಲ್ಲಿ ನೀಡಲಾಗತ್ತೆ. ಹಾಗೆ ದೀಸ್ ಆ್ಯಕ್ಷನ್ ರೆಂಡರ್ಡ್ ದಿ ರೈಟ್ ಟು ಹೌಸಿಂಗ್ ಮೀನಿಂಗ್ಲೆಸ್ ಆ್ಯಂಡ್ ಇಂಟೆನ್ಸಿಫೈ ಮಾರ್ಜಿನಲೈಸೇಷನ್ ಆಫ್ ಸರ್ಟನ್ ಕಮ್ಯುನಿಟಿ. ಸೊ ಇಲ್ಲಿ ಸರ್ಕಾರದ ಒಂದು ಏನು ಉದ್ದೇಶ ಏನಿರುತ್ತೆ ಅಂದರೆ ಸರ್ವರಿಗೂ ಸೂರು ಅಂದರೆ ಎಲ್ಲರಿಗೂ ಮನೆಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸರ್ಕಾರ ಏನು ತನ್ನ ಒಂದು ಧ್ಯೇಯ ವಾಕ್ಯವಾಗಿರುತ್ತಾ, ಸೊ ಅದು ಏನಾಗುತ್ತೆ ಅಂತಂದರೆ ಇವಾಗ ಅರ್ಥಹೀನವಾಗತ್ತೆ. ಯಾಕಂತಂದರೆ ಇರುವಂಥ ಮನೆಗಳನ್ನ ಏನು ಮಾಡ್ತಾ ಇದೆ ಅಂತಾರೆ ಇದು ಧ್ವಂಸವನ್ನು ಮಾಡುತ್ತೆ. ಸೊ ಹೀಗಿದ್ದಾಗ ಇಲ್ಲದೆ ಇರೋರಿಗೆ ಇದು ಹೇಗೆ ಮನೆಗಳನ್ನ ನಿರ್ಮಾಣವನ್ನು ಮಾಡಿಕೊಳ್ಳುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖ ಪ್ರಶ್ನೆಯಾಗಿ ಕಂಡುಬರುತ್ತೆ. ಹಾಗೆ ಹೌ ಆರ್ ದೀಸ್ ಡೆಮಾಲಿಷನ್ ಬೀಯಿಂಗ್ ಜಸ್ಟಿಫೈಡ್. ಎಸ್, ಸೊ ಇವಾಗ ಏನು ಅಧಿಕಾರಿಗಳು ಮನೆಗಳನ್ನ ಧ್ವಂಸವನ್ನು ಮಾಡ್ತಾ ಇದ್ದಾರೆ ಅದನ್ನು ಈ ಅಧಿಕಾರಿಗಳು ಅಥವಾ ಸರ್ಕಾರಗಳು ಇದನ್ನು ಯಾವ ರೀತಿ ಜಸ್ಟಿಫೈಡ್ ಅಂದರೆ ಅವುಗಳನ್ನು ಸಮರ್ಥಿಸಿಕೊಳ್ಳುತ್ತೆ, ಈ ಧ್ವಂಸ ಮಾಡುವಂಥದ್ದು ಸರಿಯಾಗಿದೆ ಅನ್ನುವಂಥದ್ದನ್ನು ಯಾವ ರೀತಿ ಸಮರ್ಥನೆಯನ್ನು ಮಾಡಿಕೊಳ್ಳುತ್ತೆ. ಎಸ್, ಸೊ ಫಸ್ಟ್ ಒನ್, ಡೆಮಾಲಿಷನ್ ಆರ್ ಸಮ್ಟೈಮ್ಸ್ ಕ್ಯಾರಿಡ್ ಔಟ್ ಆಸ್ ಕಲೆಕ್ಟಿವ್ ಪನಿಷ್ಮೆಂಟ್ ಫಾರ್ ರಿಯೂಟರ್ಸ್. ಸೊ ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ
ಕಲೆಕ್ಟಿವ್ ಪನಿಷ್ಮೆಂಟ್ ಫಾರ್ ರಿಯೋಟರ್ಸ್. ಅಂದರೆ ಇವಾಗ ಯಾವುದೇ ಒಂದು ಪ್ರದೇಶದಲ್ಲಿ ದಂಗೆಯನ್ನು ಹೇಳ್ತಾರೆ ಅಥವಾ ಗಲಭೆಕೋರರು ಏನು ಮಾಡ್ತಾರೆ ಅಂತಂದ್ರೆ ಕೆಲವೊಂದಿಷ್ಟು ಸಾರ್ವಜನಿಕ ಆಸ್ತಿಗಳಿಗೆ ಹಾನಿಯನ್ನು ಉಂಟು ಮಾಡ್ತಾರೆ. ಸೊ ಸರ್ಕಾರ ಏನು ಮಾಡುತ್ತೆ ಅಥವಾ ಅಧಿಕಾರಿಗಳು ಆ ತಪ್ಪಿತಸ್ಥರನ್ನ ಅಥವಾ ಆ ಆರೋಪಿಗಳನ್ನ ಪತ್ತೆಯನ್ನು ಹಚ್ತಾರೆ. ಆ ಪತ್ತೆಯನ್ನು ಹಚ್ಚಿದ ನಂತರ ಏನು ಮಾಡ್ತಾರೆ ಅಂತಂದ್ರೆ ಆ ಆರೋಪಿಗಳ ಮನೆಗಳನ್ನ ಇಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಧ್ವಂಸವನ್ನು ಮಾಡ್ತಾರೆ. ಸೊ ಇದನ್ನು ಒಂದು ರೀತಿ ಏನಂತಂದ್ರೆ ಸಾಮೂಹಿಕ ಶಿಕ್ಷೆಯಾಗಿ ಇದನ್ನು ಪರಿಗಣಿಸುತ್ತೆ. ಅಂದರೆ ಇದನ್ನು ಜಸ್ಟಿಫೈ ಮಾಡಿಕೊಳ್ಳುತ್ತೆ. ಅಂದರೆ ಸರ್ಕಾರ ಆಗಲಿ ಅಧಿಕಾರಿಗಳು ತಾನು ಮಾಡಿರೋದು ಸರಿ ಅಂತ. ಹಾಗೆ ದ ವೈಲೆನ್ಸ್ ದ್ಯಾಟ್ ಎನ್ಸ್ಯೂರ್ಡ್ ಇನ್ ನೂಹ್ ಹರಿಯಾಣ ಡ್ಯೂ ಟು ಕ್ಲಾಶ್ ಬಿಟ್ವೀನ್ ಟು ರಿಲಿಜಿಯಸ್ ಗ್ರೂಪ್ಸ್ ಇನ್ 2023 ಎಂಡೆಡ್ ವಿತ್ ದಿ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಡೆಮಾಲಿಷಿಂಗ್ ಅ ನಂಬರ್ ಆಫ್ ಹೋಮ್ಸ್ ಇನ್ ದ ನೈಬರ್ಹುಡ್. ಸೊ ಇಲ್ಲಿ ಈ ನೂಹ ರೀಜನ್ ಆಗಿರ್ಬೋದು ಅಥವಾ ಈ ಹರಿಯಾಣ, ಸೊ ಈ ಒಂದು ಭಾಗಗಳಲ್ಲಿ 2023ರಲ್ಲಿ ಧಾರ್ಮಿಕ ಒಂದು ಗ್ರೂಪ್ಗಳ ನಡುವೆ ಅಥವಾ ಈ ಗುಂಪುಗಳ ನಡುವೆ ಒಂದಿಷ್ಟು ಏನಾಗತ್ತೆ ಅಂತಂದರೆ ದಂಗೆಗಳಾಗತ್ತೆ. ಸೊ ಈ ದಂಗೆಯ ಪರಿಣಾಮವಾಗಿ ಸರ್ಕಾರ ಅಲ್ಲಿನ ಅಥವಾ ಸ್ಥಳೀಯ ಆಡಳಿತ ಏನು ಮಾಡುತ್ತೆ ಅಂತಂದ್ರೆ ಏನು ಈ ದಂಗೆಯನ್ನು ಎದುರ್ತಾರಲ್ವ ಅಥವಾ ಈ ರಿಲಿಜಿಯಸ್ ಗ್ರೂಪ್ ಏನು ಈ ವೈಲೆನ್ಸ್ಗೆ ಕಾರಣವಾಗಿರ್ತಾರ ಅವರ ಮನೆಗಳನ್ನ ಇಲ್ಲಿ ಧ್ವಂಸವನ್ನು ಮಾಡಲಾಗತ್ತೆ. ಹಾಗೆ ಕಮ್ಯುನಲ್ ರೇಟ್ಸ್ ಇನ್ ಮಧ್ಯಪ್ರದೇಶ್ ಕಾರ್ಗೋನ್ ಆಲ್ಸೋ ರಿಸಲ್ಟೆಡ್ ಇನ್ ದಿ ಡೆಮಾಲಿಷನ್ ಆಫ್ ಹೌಸಸ್ ಆ್ಯಂಡ್ ಬಿಸ್ನೆಸ್ ಓನರ್ಡ್ ಬೈ ಮುಸ್ಲಿಮ್ಸ್ ಹೂ ವರ್ ಡೀಮ್ ಟು ಬಿ ಅಲಿಗೇಡ್ ರಿಯೋಟರ್. ಸೊ ಮಧ್ಯಪ್ರದೇಶದಲ್ಲಿ ಇಂಥದ್ದೊಂದು ಮತ್ತೊಂದು ಘಟನೆ ಆಗುತ್ತೆ. ಸೊ ಇಲ್ಲೇನಾಗತ್ತೆ ಅಂತಂದರೆ ಈ ಒಂದು ಗಲಭೆಗೆ ಕಾರಣವಾಗಿರುವಂಥ ಮುಸ್ಲಿಮ್ರು ಏನಿರ್ತಾರೆ, ಸೊ ಇವರು ಇದರಲ್ಲಿ ಅಲಿಗೇಡ್ ರಿಯೋಟರ್ಸ್ ಅಂದರೆ ಈ ಒಂದು ಗಲಭೆಯ ಪ್ರಮುಖ ತಪ್ಪಿತಸ್ಥರಂತ ಹೇಳಿ ಅವರನ್ನು ಗುರಿಯಾಗಿಸಿಕೊಂಡು ಅವರ ಮನೆಗಳನ್ನ ಇಲ್ಲಿ ನಾಶವನ್ನು ಮಾಡಲಾಗತ್ತೆ ಅಥವಾ ಧ್ವಂಸವನ್ನು ಮಾಡಲಾಗತ್ತೆ. ಹಾಗೆ ದೇ ಆರ್ ಆಫನ್ ಪ್ರೆಸೆಂಟೆಡ್ ಆ್ಯಸ್ ಆ್ಯಕ್ಷನ್ ಅಗೇನ್ಸ್ಟ್ ಎನ್ಕ್ರೋಚ್ಮೆಂಟ್ ಆರ್ ಅನ್ಅಥರೈಸ್ಡ್ ಕನ್ಸ್ಟ್ರಕ್ಷನ್ ಅಂಡರ್ ಮುನ್ಸಿಪಲ್ ಲಾ. ಸೊ ಈ ರೀತಿಯ ಧ್ವಂಸವನ್ನು ಯಾವ ರೀತಿ ಸಮರ್ಥಿಸಿಕೊಳ್ಳುತ್ತೆ ಅಂತಂದರೆ ಮತ್ತೆ ಇಲ್ಲಿ ಅಧಿಕಾರಿಗಳು ಅವರ ಮನೆ ನಿರ್ಮಾಣ ಏನು ಮಾಡಿರ್ತಾರೆ ಅಂತಂದರೆ ಅವುಗಳನ್ನ ಅಕ್ರಮವಾಗಿ ಅಥವಾ ಅವುಗಳನ್ನ ಸರ್ಕಾರಿ ಜಾಗವನ್ನು ಒತ್ತುವರಿಯಾಗಿ ಮಾಡಿಕೊಂಡು ಅವರು ಮನೆಗಳನ್ನ ನಿರ್ಮಾಣವನ್ನು ಮಾಡಿರ್ತಾರೆ ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಮನೆಗಳನ್ನ ಇಲ್ಲಿ ಧ್ವಂಸವನ್ನು ಮಾಡ್ತಾ ಇದೆ. ಇಲ್ಲಿ ಮತ್ತೆ ಕೂಡ ಸಮರ್ಥಿಸಿಕೊಳ್ಳುತ್ತೆ ತನ್ನ ಕ್ರಮವನ್ನು. ಹಾಗೆ ಸಮ್ ಸ್ಟೇಟ್ ಗೌರ್ಮೆಂಟ್ ಯೂಸ್ ಇಟ್ ಆಸ್ ಅ ಟಫ್ ಆನ್ ಕ್ರೈಮ್ ಆರ್ ಐ ಫಾರ್ ಆ್ಯನ್ ಐ ಅಪ್ರೋಚ್. ಸೊ ಇಲ್ಲಿ ಸರ್ಕಾರ ಅಲ್ಲಿನ ಒಂದು ರಾಜ್ಯ ಸರ್ಕಾರ ಮತ್ತೆ ಇದನ್ನು ಯಾವ ರೀತಿ ಸಮರ್ಥಿಸಿಕೊಳ್ಳುತ್ತೆ ಅಂತಂದ್ರೆ ಟಫ್ ಆನ್ ಕ್ರೈಮ್ ಅಂದರೆ ಇದು ಈ ಒಂದು ಕ್ರೈಮ್ ಅಥವಾ ಅಪರಾಧ ವಿರುದ್ಧ ಒಂದು ಕಠಿಣ ಕ್ರಮ ಅಂತ ಹೇಳಿ ಇದನ್ನು ಪರಿಗಣಿಸುತ್ತೆ. ಕಠಿಣ ಕ್ರಮ ಅಥವಾ ಐ ಫಾರ್ ಆ್ಯನ್ ಐ ಅಂದರೆ ಇವಾಗ ಏನು ಮುಯ್ಯಿಗೆ ಮುಯ್ಯಿ ಅಂತ ಕರಿತೀವಿ ನಾವು, ಅದೇ ರೀತಿ ನೀನು ಕಣ್ಣು ಕಿತ್ತರೆ ನಾವು ಕೂಡ ಕಣ್ಣು ಕಿತ್ತೀವಿ ಅಂತ. ಅಂದರೆ ಇಲ್ಲಿ ಅಪರಾಧವನ್ನು ಮಾಡಿದರೆ ಆ ಒಂದು ಅಪರಾಧಿ ಅದಕ್ಕೆ ಪರ್ಯಾಯವಾಗಿ ಇಲ್ಲಿ ಸರ್ಕಾರ ಏನು ಮಾಡಬೇಕಾಗತ್ತೆ ಅಂತಂದರೆ ಅದೇ ರೀತಿಯ ಒಂದು ಅಪ್ರೋಚನ್ನು ಅಂದರೆ ಅವರ ಮನೆಗಳನ್ನು ಧ್ವಂಸವನ್ನು ಮಾಡಬೇಕಂತ ಹೇಳಿ ಇಲ್ಲಿ ಸರ್ಕಾರ ಅದನ್ನು ಸಮರ್ಥಿಸಿಕೊಳ್ಳುತ್ತೆ. ಹಾಗೆ ಡೆಮಾಲಿಷನ್ ಆ್ಯಸ್ ಪೇ ರೆಸ್ಪಾನ್ಸ್ ಟು ದ ಡೆಸ್ಟ್ರಕ್ಷನ್ ಆಫ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಬೈ ರಿಯೋಟರ್. ಅಂದರೆ ಇಲ್ಲಿ ಗಲಭೆಕೋರರು ಏನು ಮಾಡ್ತಾರೆ ಅಂದರೆ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ಧ್ವಂಸವನ್ನು ಮಾಡ್ತಾರೆ. ಸೊ ಇದಕ್ಕೆ ಪ್ರತಿಕ್ರಿಯೆಯಾಗಿ ಒಂದು ನ್ಯಾಯೋಚಿತ ಒಂದು ಪ್ರತಿಕ್ರಿಯೆಯಾಗಿ ಸರ್ಕಾರ ಇದನ್ನು ಪರಿಗಣಿಸುತ್ತೆ. ಹಾಗೆಯೇ ಸಮ್ ಪೊಲಿಟಿಷಿಯನ್ಸ್ ವರ್ ಸೀನ್ ಟು ಎಂಡೋರ್ಸ್ ದಿಸ್ ಆ್ಯಸ್ ಸ್ಟೇಟ್ ಸ್ಪಾನ್ಸರ್ಡ್ ವಿಜಿಲೆಂಟ್ ಜಸ್ಟಿಸ್ ಆರ್ ಇನ್ಸ್ಟಂಟ್ ಜಸ್ಟಿಸ್ ಟು ರಿಯೋಟರ್. ಸೊ ಇಲ್ಲಿನ ಕೆಲವು ರಾಜಕಾರಣಿಗಳು ಇದನ್ನು ಯಾವ ರೀತಿ ಪರಿಗಣಿಸ್ತಾರೆ ಅಂತಂದ್ರೆ, ಸೊ ಇದನ್ನು ಏನು ಗಲಭೆಕೋರರು ಇರ್ತಾರಲ್ವ ಅವರಿಗೆ ಇದು ಒಂದು ರೀತಿ ಇನ್ಸ್ಟಂಟ್ ತ್ವರಿತವಾಗಿ ನ್ಯಾಯ, ಅವರಿಗೆ ಏನು ಅಪರಾಧವನ್ನು ಮಾಡಿರ್ತಾರೆ ಆ ಅಪರಾಧಕ್ಕೆ ತತ್ಕ್ಷಣದಲ್ಲಿ ಏನಾಗುತ್ತೆ ಅಂತಂದರೆ ಅವರಿಗೆ ನ್ಯಾಯ ಅಥವಾ ಶಿಕ್ಷೆ ಅನ್ನುವಂಥದ್ದು ಸಿಗತ್ತೆ ಅಂತ ಹೇಳಿ ಕೆಲವೊಂದಿಷ್ಟು ಅಧಿಕಾರಿಗಳಲ್ಲಿ ಅದನ್ನು ರಾಜಕಾರಣಿಗಳು ಅದನ್ನು ಸಮರ್ಥನೆಯನ್ನು ಮಾಡ್ಕೊಳ್ತಾರೆ. ಸೊ ನೆಕ್ಸ್ಟ್ ಒನ್, ವಾಟ್ ಆರ್ ದ ಮೇನ್ ಕಾಂಪೋನೆಂಟ್ಸ್ ಆಫ್ ದ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ಸೊ ಏನು ಈ ಡೆಮಾಲಿಷನ್ ಬುಲ್ಡೋಜರ್ ಜಸ್ಟಿಸ್ ವಿರುದ್ಧ ಸುಪ್ರೀಂ ಕೋರ್ಟ್ ಏನು ಇತ್ತೀಚೆಗೆ ಒಂದು ತೀರ್ಪನ್ನು ನೀಡಿದೆ, ಆ ತೀರ್ಪಿನ ಪ್ರಮುಖ ಅಂಶಗಳೇನು, ಏನೆಲ್ಲ ಹೇಳಿದೆ ಅನ್ನುವಂಥದ್ದನ್ನು ನಾವಿಲ್ಲಿ
ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಫಸ್ಟ್ ಒನ್, ದ ಜಡ್ಜ್ಮೆಂಟ್ ಬ್ಯಾನ್ಡ್ ಅಂದರೆ ನಿಷೇಧವನ್ನು ಮಾಡಿದ ಡೆಮಾಲಿಷನ್ ಬೇಸ್ಡ್ ಮೆರಿಲಿ ಆನ್ ಅಕ್ಯೂಸೇಷನ್ ಆರ್ ಕನ್ವಿಕ್ಷನ್, ಅಂದರೆ ಈ ಆರೋಪಿ ಆಗಿರ್ಬೋದು ಅಥವಾ ತಪ್ಪಿತಸ್ಥ ಆಗಿರ್ಬೋದು, ಇವರ ಮನೆಗಳನ್ನ ನಿರ್ಮೂಲನೆ ಅಥವಾ ಧ್ವಂಸವನ್ನು ಮಾಡುವುದನ್ನು ಇಲ್ಲಿ ನಿಷೇಧವನ್ನು ಮಾಡಿದ, ಬ್ಯಾನ್ಡ್. ಹಾಗೆ ದ ಜಡ್ಜ್ಮೆಂಟ್ ನೋಟೆಡ್ ದ್ಯಾಟ್ ಇಟ್ ವೈಲೇಟೆಡ್ ದಿ ಬೇಸಿಕ್ ಪ್ರಿನ್ಸಿಪಲ್ ಆಫ್ ದಿ ರೂಲ್ ಆಫ್ ಲಾ, ಅಂದರೆ ಈ ನೆಲದ ಕಾನೂನನ್ನು ಏನು ಮಾಡ್ತಾ ಇದೆ ಅಂತಂದರೆ ಇದು ಉಲ್ಲಂಘನೆಯನ್ನು ಮಾಡ್ತಾ ಇದೆ. ಅಂದರೆ ಈ ಮನೆಗಳನ್ನ ಧ್ವಂಸವನ್ನು ಮಾಡ್ತಾ ಇದೆ ಅನ್ನುವಂಥದ್ದು ರೂಲ್ ಆಫ್ ಲಾ, ಈ ಒಂದು ನೆಲದ ಕಾನೂನನ್ನ ಉಲ್ಲಂಘನೆಯನ್ನು ಮಾಡ್ತಾ ಇದೆ. ಹಾಗೆ ಏನು ಮತ್ತೆ ಮುಂದುವರೆದಿದ್ದು ಏನು ಯಾವುದರ ಉಲ್ಲಂಘನೆ ಆಗತ್ತೆ ಅಂದರೆ ದ ಸಪ್ರೇಷನ್ ಆಫ್ ಪವರ್ಸ್. ಸೊ ಇಲ್ಲಿ ಪ್ರತ್ಯೇಕವಾಗಿ ಏನು ಮಾಡಲಾಗಿದೆ ಅಂತ ಅಧಿಕಾರ ಹಂಚಿಕೆಯನ್ನು ಮಾಡಲಾಗಿದೆ. ಓಕೆ, ಸೊ ಈ ಅಧಿಕಾರದ ಹಂಚಿಕೆಯನ್ನು ಏನು ಮಾಡಲಾಗ್ತದೆ ಅಂದರೆ ಇದು ದುರ್ಬಳಕೆಯನ್ನು ಮಾಡಿಕೊಳ್ತಾ ಇದೆ. ಹಾಗೆ ಟರ್ನ್ ದಿ ಎಕ್ಸಿಕ್ಯೂಟಿವ್, ಸೊ ಇಲ್ಲಿ ಕಾರ್ಯಾಂಗ ಏನಾಗ್ತಾ ಇದೆ ಅಂತಂದರೆ ಇವಾಗ ನ್ಯಾಯಾಂಗವಾಗಿ ಅಥವಾ ಈ ನ್ಯಾಯಾಧೀಶರಾಗಿ ಅಥವಾ ನ್ಯಾಯಜುರಿಯಾಗಿ ಅಂದರೆ ನ್ಯಾಯವಾದಿಯಾಗಿ ಅಥವಾ ಎಕ್ಸಿಕ್ಯೂಷನರಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಸೊ ಇದು ತಪ್ಪು ಅಂತ ಕೂಡ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗೆ ದ ಗವರ್ಮೆಂಟ್ ವುಡ್ ಹ್ಯಾವ್ ಟು ಸರ್ವ್ ನೋಟಿಸ್. ಸೊ ಈ ಒಂದು ತೀರ್ಪಿನ ಪ್ರಮುಖ ಅಂಶ ಏನಂತಂದರೆ ಸರ್ವ್ ನೋಟಿಸ್ ಅಪಾನ್ ದ ಪರ್ಸನ್ ಹೂಸ್ ಹೋಮ್ ಇಟ್ ಪ್ರಪೋಸ್ ಟು ಡೆಮಾಲಿಷ್. ಎಸ್, ಸೊ ಇವಾಗ ಯಾರ ಒಂದು ಮನೆಯನ್ನು ನೀವು ಧ್ವಂಸವನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀರಿ ಅವರಿಗೆ ನೋಟಿಸನ್ನು ನೀಡಬೇಕಂತ ಹೇಳಿ ಇಲ್ಲಿ ಹೇಳಿದ. ಹಾಗೆ ಆ್ಯಂಡ್ ಪ್ರೊವೈಡ್ ದಮ್ ವಿತ್ ಅಟ್ ಲೀಸ್ಟ್ 15 days ಟು ರಿಪ್ಲೈ. ಸೊ ಏನು ನೋಟಿಸನ್ನು ಸರ್ವ್ ಮಾಡುತ್ತೆ ಅವರಿಗೆ ಆ ನೋಟಿಸ್ ನೀಡಿದ 15 ದಿನಗಳವರೆಗೆ ಅವರಿಗೆ ಕಾಲಾವಕಾಶವನ್ನು ನೀಡಬೇಕು. ಅಂದರೆ ಇದಕ್ಕೆ ಪ್ರತಿಕ್ರಿಯೆಯನ್ನು ಏನು ನೀಡ್ತಾರೆ ಅವರು ಅನ್ನುವಂಥದ್ದಕ್ಕೆ 15 ದಿನಗಳವರೆಗೆ ಅವರಿಗೆ ಕಾಲಾವಕಾಶವನ್ನು ನೀಡಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗೆ ರಿಕ್ವೈರ್ಮೆಂಟ್ ಫಾರ್ ಪರ್ಸನಲ್ ಹಿಯರಿಂಗ್ ಆ್ಯಂಡ್ ರೈಟ್ ಟು ಅಪೀಲ್, ಅಂದರೆ ಅವರ ಮನವಿಗೂ ಕೂಡ ಇಲ್ಲಿ ಏನು ಮಾಡಬೇಕಂದ್ರೆ ಅವಕಾಶವನ್ನು ನೀಡಬೇಕಂತ ಹೇಳಿ ಕೂಡ ಹೇಳಿದೆ. ಹಾಗೆ ಗೈಡ್ಲೈನ್ಸ್ ಫಾರ್ ಟ್ರಾನ್ಸ್ಪರೆನ್ಸಿ ಟು ಪ್ರಿವೆಂಟ್ ಬ್ಯಾಕ್ ಡೇಟಿಂಗ್ ಆಫ್ ನೋಟಿಸಸ್ ಆ್ಯಂಡ್ ಪ್ರಪೋರ್ಷನಾಲಿಟಿ ಆಫೀಸರ್ಸ್ ಹ್ಯಾವ್ ಟು ಎಕ್ಸ್ಪ್ಲೇನ್ ಬೈ ಡೆಮಾಲಿಷನ್ ಇಸ್ ದ ಓನ್ಲಿ ವೇ ಔಟ್. ಅಂದರೆ ಇಲ್ಲಿ ಈ ಏನು ಅಧಿಕಾರಿಗಳಿವಾಗ ಅವರ ಮನೆಯನ್ನು ಧ್ವಂಸವನ್ನು ಮಾಡಲಿಕ್ಕೆ ಏನು ನಿರ್ಧಾರವನ್ನು ಮಾಡಿರ್ತಾರೆ, ಹಾಗಿದ್ರೆ ಅದೇ ನಿರ್ಧಾರ ಯಾಕೆ ಅದೇ ನಿಮಗೆ ಅಂತಿಮವಾಗಿದೆ, ಮನೆಗಳನ್ನ ಧ್ವಂಸ ಮಾಡುವುದೇ ಯಾಕೆ ಅನ್ನುವಂಥ ಇಲ್ಲಿ ಮಾರ್ಗಸೂಚಿಗಳನ್ನ ಕೂಡ ಇಲ್ಲಿ ನೀಡಬೇಕಾಗತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗೆ ಪರ್ಸನಲ್ ಲಯಬಿಲಿಟಿ ಫಾರ್ ಎರರಿಂಗ್ ಆಫೀಸರ್ಸ್. ಸೊ ಇಲ್ಲಿ ತಪ್ಪಿತಸ್ಥ ಅಧಿಕಾರಿಗಳು ಕೂಡ ಏನು ಆಗಬೇಕಾಗತ್ತೆ ಅಂದರೆ ವೈಯಕ್ತಿಕವಾಗಿ ಅದಕ್ಕೆ ಹೊಣೆಗಾರಿಕೆಯನ್ನು ಹೊರಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಿದ್ರೆ ಇವಾಗ ಏನು ಈ ತೀರ್ಪನ್ನು ನೀಡಿದೆ ಅಥವಾ ಈ ತೀರ್ಪಿನ ಒಂದು ಪ್ರಮುಖ ಅಂಶಗಳೇನಿದೆ, ಸೊ ಇವುಗಳನ್ನ ಇಂಪ್ಲಿಮೆಂಟೇಷನ್ ಅಥವಾ ಅವುಗಳನ್ನ ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ಸವಾಲುಗಳು ಅಥವಾ ಏನೆಲ್ಲ ಮೇಜರ್ ಕಳವಳಿಗಳಿದೆ ಅಂತ ನೋಡೋಣ. ಸೊ ಡಿಲೇ ಇನ್ ಕೋರ್ಟ್ ಇಂಟರ್ವೆನ್ಷನ್ ಡಿಸ್ಪೈಟ್ ಮೋರ್ ದ್ಯಾನ್ 3 years ಆಫ್ ಸಚ್ ಕೈಂಡ್ ಆಫ್ ಡೆಮಾಲಿಷನ್ ಆನ್ ರೈಸ್. ಸೊ ಏನು ಈ ರೀತಿಯ ಒಂದು ಡೆಮಾಲಿಷನ್ ಆ್ಯಕ್ಟಿವಿಟಿ ಅಥವಾ ಮನೆಗಳ ಧ್ವಂಸ ಅನ್ನುವಂಥ ಒಂದು ಚಟುವಟಿಕೆ ಅಥವಾ ಕಾರ್ಯಾಚರಣೆ ಅಥವಾ ಕ್ರಮ ಅನ್ನುವಂಥದ್ದು 2021 ಕೂಡ ನಡೀತಾ ಇದೆ. ಓಕೆ, ಬಟ್ ಇಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿರುವಂಥದ್ದು ಇತ್ತೀಚೆಗೆ ಅಂದರೆ 2024 ಈ ಒಂದು 3 ವರ್ಷಗಳಲ್ಲಿ ಹಲವಾರು ಮನೆಗಳನ್ನು ಧ್ವಂಸವನ್ನು ಮಾಡಲಾಗಿದೆ. ಓಕೆ, ಸೊ ಇದು ಒಂದು ರೀತಿಯ ಒಂದು ಕನ್ಸರ್ನ್ ಆದರೆ. ಹಾಗೆ ಲ್ಯಾಕ್ ಆಫ್ ಕ್ಲಾರಿಟಿ ಆನ್ ಕಾಂಪನ್ಸೇಷನ್ ಟು ವಿಕ್ಟಿಮ್ಸ್ ಆಫ್ ಡೆಮಾಲಿಷನ್ ದ್ಯಾಟ್ ಹ್ಯಾಪನ್ಡ್ ಬಿಫೋರ್ ದ ಜಜ್ಮೆಂಟ್. ಸೊ ಈ 2024 ಈ ಜಜ್ಮೆಂಟ್ ಆಗುವ ಮೊದಲು ಏನು ಈ ಹಿಂದೆ ಈ ಒಂದು 3 ವರ್ಷಗಳ ಅವಧಿಯಲ್ಲಿ ಏನು ಮನೆಗಳನ್ನ ಧ್ವಂಸವನ್ನು ಮಾಡಿದ್ದಾರೆ, ಆ ಮನೆಗಳ ಧ್ವಂಸವಾಗಿರುವಂಥ ವಿಕ್ಟಿಮ್ ಏನು ಸಂತ್ರಸ್ತರಿರ್ತಾರಲ್ವ ಅವರಿಗೆ ಪರಿಹಾರ ಏನು ಅನ್ನೋದರ ಕುರಿತು ಇಲ್ಲಿ ಸ್ಪಷ್ಟತೆ ಅನ್ನುವಂಥದ್ದು ಇಲ್ಲ. ಲ್ಯಾಕ್ ಆಫ್ ಕ್ಲಾರಿಟಿ, ಸ್ಪಷ್ಟತೆಯ ಕೊರತೆ ಅನ್ನುವಂಥದ್ದು ಕಂಡುಬರುತ್ತೆ. ಹಾಗೆ ಎಕ್ಸ್ಕ್ಲೂಷನ್ ಆಫ್ ವಲ್ನರಬಲ್ ಪಾಪ್ಯುಲೇಷನ್ ಲಿವಿಂಗ್ ಆನ್ ಪಬ್ಲಿಕ್ ಲ್ಯಾಂಡ್. ಸೊ ಅಂದರೆ ಇವಾಗ ಈ ತೀರ್ಪಿನಲ್ಲಿ ಯಾವ ಅಂಶಗಳನ್ನ ಇಲ್ಲಿ ಎಕ್ಸ್ಕ್ಲೂಷನ್ ಅಂದರೆ ಹೊರಗಿಡಲಾಗಿದೆ ಅಂತ. ಓಕೆ, ಅಂದರೆ ಇವಾಗ ಏನು ದುರ್ಬಲ ವರ್ಗಗಳು ಈ ಒಂದು ಸಾರ್ವಜನಿಕ ಭೂಮಿಯಲ್ಲಿ ಏನು ವಾಸವನ್ನು ಮಾಡ್ತಾ ಇದ್ದಾರೆ ಅವರನ್ನು ಇದರಲ್ಲಿ ಹೊರಗಿಡಲಾಗಿದೆ. ಹಾಗೆ ಅನ್ಸರ್ಟನಿಟಿ ಅಬೌಟ್ ಎನ್ಫೋರ್ಸ್ಮೆಂಟ್ ಆಫ್ ಗೈಡ್ಲೈನ್. ಸೊ ಏನು ಈ ಮಾರ್ಗಸೂಚಿಗಳಿದೆ, ಸೊ ಈ ಅನುಷ್ಠಾನ ಅಥವಾ ಎನ್ಫೋರ್ಸ್ಮೆಂಟ್ನಲ್ಲಿ ಏನಾಗಿದೆ ಅಂತಂದರೆ ಅನಿಶ್ಚಿತತೆ ಅನ್ನುವಂಥದ್ದು ಕಂಡುಬರ್ತಾ ಇದೆ. Now let us move on to the next topic. Why were the Kerala IAS officers suspended?
ಅಂದರೆ ಈ ಕೇರಳದ IAS ಅಧಿಕಾರಿಗಳನ್ನ ಯಾಕೆ ಇಲ್ಲಿ ಅವರನ್ನು ಅಮಾನತುಗೊಳಿಸಲಾಗಿದೆ ಅಥವಾ ಸಸ್ಪೆಂಡೆಡ್ ಮಾಡಲಾಗಿದೆ ಅನ್ನೋಂಥದ್ದನ್ನು ನೋಡೋಣ. ಸೊ ಕಂಟೆಕ್ಸ್ಟ್: ಕೇರಳ ಹ್ಯಾಡ್ ಸಸ್ಪೆಂಡೆಡ್ 2 IAS ಆಫೀಸರ್ಸ್ ಎನ್ ಪ್ರಶಾಂತ್ ಆ್ಯಂಡ್ ಕೆ ಗೋಪಾಲಕೃಷ್ಣನ್ ಸೈಟಿಂಗ್ ವೈಲೇಷನ್ ಆಫ್ ಸರ್ವಿಸ್ ರೂಲ್. ಸೊ ಇಲ್ಲಿ ಕೇರಳದಲ್ಲಿ ಇತ್ತೀಚೆಗೆ ಇಬ್ಬರು IAS ಅಧಿಕಾರಿಗಳಾಗಿರುವಂಥ ಪ್ರಶಾಂತ್ ಆ್ಯಂಡ್ ಕೆ ಗೋಪಾಲಕೃಷ್ಣನ್, ಸೊ ಇವರನ್ನು ಯಾವ ಕಾರಣಕ್ಕಾಗಿ ಇಲ್ಲಿ ಸಸ್ಪೆಂಡ್ ಅಥವಾ ಅಮಾನತನ್ನು ಮಾಡಲಾಗಿದೆ ಅಂತಂದರೆ, ಇವರು ಸರ್ವಿಸಸ್ ರೂಲ್ಸ್ ಅಂದರೆ ಈ IAS ಅಧಿಕಾರಿಗಳಿಗೆ ಕೆಲವೊಂದಿಷ್ಟು ಸೇವಾ ನಿಯಮಗಳಂತ ಬರುತ್ತೆ. ಸೊ ಈ ಸೇವಾ ನಿಯಮಗಳನ್ನ ಏನು ಮಾಡಿದ್ದಾರೆ ಅಂತಂದರೆ ಇವರು ಉಲ್ಲಂಘನೆಯನ್ನು ಮಾಡಿದ್ದಾರೆ, ವೈಲೇಟ್ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಇವರನ್ನು ಸಸ್ಪೆಂಡನ್ನು ಮಾಡಿದ್ದಾರೆ. ಎಸ್, ಹಾಗಿದ್ರೆ ಈ ಒಂದು ಅಧಿಕಾರಿಗಳು ಮಾಡಿರುವಂಥ ತಪ್ಪುಗಳೇನು, ಇವರ ವಿರುದ್ಧ ಯಾಕೆ ಈ ಒಂದು ಕ್ರಮಗಳನ್ನು ಇಲ್ಲಿ ಕೈಗೊಳ್ಳಲಾಗಿದೆ ಅನ್ನುವಂಥದ್ದನ್ನು ನೋಡೋಣ. ವಾಟ್ ಆರ್ ದ ಚಾರ್ಜಸ್? ಸೊ ಇವರ ಮಾಡಿರುವಂಥ ತಪ್ಪುಗಳು ಅಂತ. ದ ಚಾರ್ಜ್ ಅಗೇನ್ಸ್ಟ್ ಅಥವಾ ಕ್ರಮ ಎನ್ ಪ್ರಶಾಂತ್. ಸೊ ಈ ಏನು ಇಬ್ಬರ ಅಧಿಕಾರಿಗಳಲ್ಲಿ ಈ ಎನ್ ಪ್ರಶಾಂತ್ ಅನ್ನೋರು ಕೂಡ ಒಬ್ಬರಾಗಿದ್ದಾರೆ. ಸೊ ಇವರು ಮಾಡಿರುವಂಥ ಅಪರಾಧ ಏನಂತಂದರೆ ದ್ಯಾಟ್ ಹಿ ಹ್ಯಾಡ್ ಮೇಡ್ ಡೆರೋಗೇಟರಿ ಸ್ಟೇಟ್ಮೆಂಟ್ ಆನ್ ಸೋಷಿಯಲ್ ಮೀಡಿಯಾ ಅಗೇನ್ಸ್ಟ್ ಎ ತಿಲಕ್ IAS ಅಡಿಷನಲ್ ಚೀಫ್ ಸೆಕ್ರೆಟರಿ. ಸೊ ಅಂದರೆ ಇವರು ಒಬ್ಬ ಹೆಚ್ಚುವರಿ ಏನು IAS ಅಧಿಕಾರಿ ಆಗಿರ್ತಾರೆ. ಸೊ ಇವರ ವಿರುದ್ಧ ಈ ಜಯತಿಲಕ್ IAS ಏನಿದ್ದಾರೆ, ಸೊ ಇವರ ವಿರುದ್ಧ ಈ ಸಾಮಾಜಿಕ ಮಾಧ್ಯಮಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಅವಹೇಳನಕಾರಿ ಹೇಳಿಕೆಗಳನ್ನ, ಡೆರೋಗೇಟರಿ ಮೀನ್ಸ್ ಅವಹೇಳನಕಾರಿ ಹೇಳಿಕೆಗಳನ್ನ ನೀಡ್ತಾರೆ. ಸೊ ಈ ಒಂದು ಕಾರಣಕ್ಕಾಗಿ ಏನು ಮಾಡಿದೆ ಅಂತಂದರೆ ಇವರನ್ನು ಸಸ್ಪೆಂಡನ್ನು ಮಾಡಿದ್ದಾರೆ. ಸೊ ಈ ರೀತಿ ಏನು ಅವಹೇಳನಕಾರಿ ಒಂದು ಹೇಳಿಕೆಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳುವಂಥದ್ದು ಏನಾಗುತ್ತೆ ಅಂತಂದರೆ ಇದು ಈ ಒಂದು ಆಡಳಿತಾತ್ಮಕ ಯಂತ್ರ ಏನಿರುತ್ತಾ, ಸೊ ಇದರ ವಿರುದ್ಧ ಅಂದರೆ ಸರ್ಕಾರದ ಆಡಳಿತಾತ್ಮಕ ಯಂತ್ರದ ಒಂದು ಇಮೇಜ್ ಏನಾಗತ್ತೆ ಅಂತಂದರೆ ಇದು ಹದಗೆಡುತ್ತೆ ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಇವ್ರನ್ನ ಸಸ್ಪೆಂಡನ್ನು ಮಾಡಲಾಗಿದೆ. ಹಾಗಿದ್ದರೆ ಇನ್ನೋರ್ವ ಅಧಿಕಾರಿಯಾಗಿರುವಂಥ ಕೆ ಗೋಪಾಲಕೃಷ್ಣನ್, ಸೊ ಇವರೇನು ತಪ್ಪನ್ನು ಮಾಡಿದ್ದಾರೆ ಅಂತಂದ್ರೆ ಹ್ಯಾಸ್ ಬಿನ್ ಸಸ್ಪೆಂಡೆಡ್ ಫಾರ್ ಅಲಿಜಿಡ್ಲಿ ಏನು ಆರೋಪ ಇದೆ ಅಂತಂದರೆ ಇವ್ರ ಮೇಲೆ ಕ್ರಿಯೇಟಿಂಗ್ ಎ ರಿಲಿಜಿಯನ್ ಬೇಸ್ಡ್ ವಾಟ್ಸಪ್ ಗ್ರೂಪ್. ಸೊ ಇವರು ಈ ಧರ್ಮಾಧಾರಿತ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟನ್ನು ಮಾಡಿದ್ದಾರೆ. ಸೊ ಅದರಲ್ಲಿ ಮಲ್ಲು ಹಿಂದೂ ಆಫೀಸರ್ಸ್ ಅಂತ ಹೇಳಿ ಒಂದು ಗ್ರೂಪನ್ನು ಕ್ರಿಯೇಟನ್ನು ಮಾಡಿದ್ದಾರೆ. ಸೊ ದ್ಯಾಟ್ ಸೋಡ್ ಡಿಸ್ಯೂನಿಟಿ ಆ್ಯಂಡ್ ರೀಕ್ರಿಯೇಟೆಡ್ ಕಮ್ಯುನಲ್ ಫಾರ್ಮೇಷನ್ ವಿದಿನ್ ದ IAS ಕ್ಯಾಡರ್. ಸೊ ಈ ರೀತಿಯ ಒಂದು ಗ್ರೂಪ್ ಅನ್ನುವಂಥದ್ದು ಏನಾಗುತ್ತೆ ಅಂತಂದರೆ, ಸೊ ಇದು IAS ಅಧಿಕಾರಿಗಳೇನಿರ್ತಾರೆ ಅವರಲ್ಲೇ ಏನಾಗುತ್ತೆ ಒಂದಿಷ್ಟು ಈ ಕೋಮುವಾದದ ಒಂದು ಭಾವನೆಗಳು ಇಲ್ಲಿ ಉತ್ಪತ್ತಿ ಆಗಲಿಕ್ಕೆ ಅಥವಾ ಜನ್ರೇಟ್ ಆಗಲಿಕ್ಕೆ ಇದು ಕಾರಣವಾಗುತ್ತೆ ಅನ್ನುವಂಥ ಅಂಶವನ್ನು ಗಮನದಲ್ಲಿಟ್ಕೊಂಡು ಈ ಕೆ ಗೋಪಾಲಕೃಷ್ಣನ್ ಅನ್ನುವಂಥ ಅಧಿಕಾರಿಯನ್ನು ಇಲ್ಲಿ ಸಸ್ಪೆಂಡನ್ನು ಮಾಡಲಾಗಿದೆ. ಹಾಗಿದ್ರೆ ಇಲ್ಲಿ ರೂಲ್ಸ್ ಏನು ಹೇಳುತ್ತೆ ಅಂತಂದರೆ, ಸೊ ಫಸ್ಟ್ ಒನ್ ವಾಟ್ ಡೂ ದ ರೂಲ್ ಸ್ಟೇಟ್ ಅಂತ ಅಂದರೆ ನಿಯಮಗಳು ಏನು ಹೇಳುತ್ತೆ. ದ ಆಲ್ ಇಂಡಿಯಾ ಸರ್ವಿಸ್ ಅಂದರೆ ಅಖಿಲ ಭಾರತ ಸೇವಾ ನಿಯಮಗಳು ಕಂಡಕ್ಟ್ ಸಂಹಿತೆ 1968 ಗವರ್ನ್ಸ್ ದಿ ಕಂಡಕ್ಟ್ ಆಫ್ IAS, IPS ಆ್ಯಂಡ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಫೀಸರ್. ಸೊ ಇಲ್ಲಿ ಅಖಿಲ ಭಾರತ ಸೇವಾ ಈ ಸಂಹಿತೆ ನಿಯಮಗಳು 1968 ಏನಿದೆ, ಸೊ ಇದು ಏನು ಮಾಡುತ್ತೆ ಅಂದರೆ IAS ಅಧಿಕಾರಿಗಳಾಗಿರ್ಬೋದು, IPS ಆಗಿರ್ಬೋದು ಮತ್ತು ಈ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಧಿಕಾರಿಗಳೇನಿರ್ತಾರೆ, ಸೊ ಇವರ ಅಧಿಕಾರಕ್ಕೆ ಅಥವಾ ಇವರ ಒಂದು ಆಡಳಿತಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನೀತಿ ಸಂಹಿತೆಗಳನ್ನು ಇಲ್ಲಿ ಏನು ಮಾಡುತ್ತೆ ಇದು ಒಳಗೊಂಡಿರುತ್ತೆ. ಸೊ ಇದರ ಪ್ರಕಾರ ದ AIS ಆಲ್ ಇಂಡಿಯಾ ಸರ್ವಿಸ್ ರೂಲ್ಸ್ ಪ್ರೊವೈಡ್ ಅ ಕೋಡ್ ಆಫ್ ಕಂಡಕ್ಟ್ ಫಾರ್ ದ ಆಫೀಸರ್. ಸೊ ಇದು ಈ ಅಧಿಕಾರಿಗಳಿಗೆ IAS ಆಗಿರ್ಬೋದು, IPS ಮತ್ತು IFS, ಸೊ ಈ ಅಧಿಕಾರಿಗಳಿಗೆ ಏನು ಮಾಡುತ್ತೆ ಕೆಲವೊಂದಿಷ್ಟು ಕೋಡ್ ಆಫ್ ಕಂಡಕ್ಟ್ ನೀತಿ ಸಂಹಿತೆಯನ್ನು ನೀಡುತ್ತೆ. ಹಾಗಿದ್ರೆ ಏನು ಆ ನೀತಿ ಸಂಹಿತೆಗಳು ಅಂತಂದರೆ, ಸೊ ಆಫೀಸರ್ ಶುಡ್ ಮೇಂಟೈನ್ ಹೈ ಸ್ಟ್ಯಾಂಡರ್ಡ್ಸ್ ಆಫ್ ಎಥಿಕ್ಸ್. ಸೊ ಇಲ್ಲಿ ಅಧಿಕಾರಿ ಆಗಿರುವಂಥವನು ಏನು ಮಾಡಬೇಕು, ಇಲ್ಲಿ ಒಂದು ಉನ್ನತ ಒಂದು ಎಥಿಕ್ಸನ್ನು ನೈತಿಕತೆಯನ್ನು ಪ್ರದರ್ಶನ ಮಾಡಬೇಕು ಅಥವಾ ಹೊಂದಿರಬೇಕು. ಹಾಗೆ ಆತನಲ್ಲಿ ಸಮಗ್ರತೆ ಆಗಿರ್ಬೋದು, ಪ್ರಾಮಾಣಿಕತೆ, ಹಾಗೆ ಪೊಲಿಟಿಕಲ್ ನ್ಯೂಟ್ರಾಲಿಟಿ ಅಂದರೆ ರಾಜಕೀಯವಾಗಿ ತಟಸ್ಥನಾಗಿರಬೇಕು. ಆತ ಯಾವುದೇ ಪಕ್ಷಕ್ಕೆ ಇವಾಗ
ಅಂದರೆ ಪಬ್ಲಿಕ್ ಆಗಿ ಅದನ್ನು ತೋರಿಸ್ಕೊಳ್ಬಾರ್ದು, ನಾನು ಈ ಪಕ್ಷಕ್ಕೆ ಸಪೋರ್ಟನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಹಾಗೆ ಅಕೌಂಟಬಿಲಿಟಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ, ಅಂದರೆ ಇಲ್ಲಿ ಅಕೌಂಟಬಿಲಿಟಿ ಅಂದರೆ ಹೊಣೆಗಾರನಾಗಿರಬೇಕು, ಅಂದರೆ ಆತ ಏನು ಆ್ಯಕ್ಷನ್ ತೆಗೆದುಕೊಳ್ತಾನೆ ಅದಕ್ಕೆ ಹೊಣೆಗಾರನಾಗಿರಬೇಕು. ಹಾಗೆ ಟ್ರಾನ್ಸ್ಪರೆನ್ಸಿ, ನಿರ್ಧಾರವನ್ನು ಏನು ನಿರ್ಧಾರಗಳನ್ನು ಕೈಗೊಳ್ತಾನೆ ಅದು ಪಾರದರ್ಶಕವಾಗಿರಬೇಕು ಅಂತ. ಹಾಗೆ ದೇ ಶುಡ್ ಅಪ್ಹೋಲ್ಡ್ ದಿ ಸುಪ್ರಿಮೆಸಿ ಆಫ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್, ಅಂದರೆ ಈ ಸಾಂವಿಧಾನಿಕ ಮೌಲ್ಯಗಳೇನಿರುತ್ತೆ ಆ ಮೌಲ್ಯಗಳನ್ನ ಈತ ಎತ್ತಿ ಹಿಡಿಯಬೇಕು. ಹಾಗೆ ದೇ ಕ್ಯಾನ್ ಪಾರ್ಟಿಸಿಪೇಟ್ ಆರ್ ಕಾಂಟ್ರಿಬ್ಯೂಟ್ ಇನ್ ಪಬ್ಲಿಕ್ ಮೀಡಿಯಾ ಇನ್ ದಿ ಬೋನಾಫೈಡ್ ಡಿಸ್ಚಾರ್ಜ್ ಆಫ್ ದೇರ್ ಡ್ಯೂಟಿ, ಅಂದರೆ ಇಲ್ಲಿ ಈ ಅಧಿಕಾರಿಗಳಿಗೆ ಈ ಒಂದು ಸಾಮಾಜಿಕ ಅಥವಾ ಈ ಒಂದು ಸಾರ್ವಜನಿಕ ಮಾಧ್ಯಮಗಳಲ್ಲಿ ಭಾಗವಹಿಸಲಿಕ್ಕೆ ಇವ್ರಿಗೂ ಕೂಡ ಅವಕಾಶವನ್ನು ನೀಡಲಾಗುತ್ತೆ. ಹಾಗೆ ದೇ ಶಾಲ್ ನಾಟ್ ಇನ್ ಎನಿ ಕಮ್ಯುನಿಕೇಷನ್ ಓವರ್ ಎನಿ ಪಬ್ಲಿಕ್ ಮೀಡಿಯಾ ಅಡ್ವರ್ಸ್ಲಿ ಕ್ರಿಟಿಕೈಸ್ ದಿ ಪಾಲಿಸೀಸ್ ಆಫ್ ದ ಗೌರ್ಮೆಂಟ್. ಸೊ ಇಲ್ಲಿ ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಈ ಸಮೂಹ ಮಾಧ್ಯಮಗಳಲ್ಲಿ ಎದುರಿಗೆ ಬಂದು ಸೊ ಈ ಮಾಧ್ಯಮಗಳಲ್ಲಿ ಅದನ್ನು ಓಪನ್ ಆಗಿ ಆ ಸರ್ಕಾರದ ನೀತಿಗಳೇನಿರುತ್ತೆ ಅವುಗಳನ್ನ ಖಂಡಿಸಬಾರ್ದು ಅಥವಾ ಅವುಗಳನ್ನು ಟೀಕಿಸಬಾರ್ದು ಅಂತ ಹೇಳಿ ಈ ನಿಯಮಗಳು ಹೇಳುತ್ತೆ. ಹಾಗೆ ದೇ ಶಾಲ್ ನಾಟ್ ಹ್ಯಾವ್ ರಿಕರ್ಸ್ ಟು ಎನಿ ಕೋರ್ಟ್ ಆರ್ ಪ್ರೆಸ್ ಫಾರ್ ದ vindication of official act that has been subject matter of criticism without the previous sanction of the government. ಸೊ ಅಂದರೆ ಇಲ್ಲಿ ತಮ್ಮ ಸೇವಾ ನಿಯಮಗಳಿಗೆ ಸಂಬಂಧಪಟ್ಟಂತೆ ಇರುವಂಥ ಯಾವುದೇ ಕಾಯಿದೆಗಳನ್ನು ಕೂಡ ಇಲ್ಲಿ ಅವರು ಟೀಕೆಯನ್ನು ಮಾಡಲಿಕ್ಕೆ ಬರೋದಿಲ್ಲ. ಹಾಗೆ ಇಟ್ ಆಲ್ಸೋ ಕಂಟೆನ್ಸ್ ಅ omnibus rule that officers shall do nothing which is unbecoming of a member of the service. ಸೊ ಇಲ್ಲಿ ಆಫೀಸರ್ ಶಾಲ್ ಡೂ ನಥಿಂಗ್ ವಿಚ್ ಈಸ್ ಅನ್ಬಿಕಮಿಂಗ್ ಆಫ್ ಎ ಮೆಂಬರ್ ಆಫ್ ದ ಸರ್ವಿಸ್, ಅಂದರೆ ಇವಾಗ ಅಧಿಕಾರಿಯಾಗಿರುವಂಥವನು ಏನೇ ಮಾಡದೆ ಹೋದರೂ ಏನಾಗುತ್ತೆ ಆತ ಇಲ್ಲಿ ತನ್ನ ಒಂದು ಸೇವೆಗಳೇನಿರುತ್ತಲ್ವ ಅಥವಾ ಸೇವಾ ಸದಸ್ಯ ಏನಾಗತ್ತಾನೆ ಅವಾಗ ಅನ್ಬಿಕಮಿಂಗ್ ಆಗತ್ತಾನೆ, ಅಂದರೆ ಆತ ಅಧಿಕಾರಿಯಾಗಿರೋದಿಲ್ಲ ಅಂತ ಕೂಡ ಸೊ ಈ ಒಂದು ಸೇವಾ ನಿಯಮಗಳು ಹೇಳುತ್ತೆ. ಹಾಗೆ ವಾಟ್ ಆರ್ ದ ಇಶ್ಯೂಸ್, ಅಂದರೆ ಈ ಒಂದು ಸಾರ್ವಜನಿಕ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಇರುವಂಥ ಸವಾಲುಗಳೇನು ಅನ್ನುವಂಥದ್ದು. ಸೊ ಫಸ್ಟ್ ಒನ್, ದ ರೂಲ್ಸ್ ಡೋಂಟ್ ಹ್ಯಾವ್ ಎಕ್ಸ್ಪ್ಲಿಸಿಟ್ ಗೈಡ್ಲೈನ್ಸ್ ವಿತ್ ರೆಸ್ಪೆಕ್ಟ್ ಟು ಕಮ್ಯುನಿಕೇಷನ್ ಥ್ರೂ ಸೋಷಿಯಲ್ ಮೀಡಿಯಾ. ಸೊ ಏನು ಈ 1968 ಆಲ್ ಇಂಡಿಯಾ ಸರ್ವಿಸ್ ರೂಲ್ಸ್ ಏನಿದೆ, ಸೊ 1968 ಅಡಿಯಲ್ಲಿ ಈ ಒಂದು ನಿಯಮಗಳಲ್ಲಿ ಈ ಸಾಮಾಜಿಕ ಮಾಧ್ಯಮಗಳ ಮೂಲಕ ಸಂವಹನ ಅಥವಾ ಕಮ್ಯುನಿಕೇಷನ್ ಮಾಡುವುದರ ಕುರಿತು ಸ್ಪೆಸಿಫಿಕ್ ಆಗಿ ಎಕ್ಸ್ಪ್ಲಿಸಿಟ್ ಆಗಿ ಯಾವುದೇ ರೀತಿಯ ಒಂದು ಮಾರ್ಗಸೂಚಿಗಳಿಲ್ಲ ಅನ್ನುವಂಥ ಅಂಶಗಳನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ಸೆಕೆಂಡ್ ಒನ್, ದ ರೂಲ್ಸ್ ಹ್ಯಾವ್ ಬೀನ್ ಅಮೆಂಡೆಡ್ ಫ್ರಾಮ್ ದ ಟೈಮ್ ಟು ಟೈಮ್ ಬೈ ಇನ್ಕ್ಲೂಡಿಂಗ್ ವೇರಿಯಸ್ ನ್ಯೂ ಕಂಡಕ್ಟ್ ಗೈಡ್ಲೈನ್ಸ್ ದಟ್ ರೆಗ್ಯುಲೇಟ್ ಬೋತ್ ಪ್ರೈವೇಟ್ ಆ್ಯಂಡ್ ಆಫಿಷಿಯಲ್ ಲೈಫ್ ಆಫ್ ದ ಆಫೀಸರ್ಸ್. ಅಂದರೆ ಇಲ್ಲಿ ಕಾಲಕ್ಕಾಗಿ ಏನು ಮಾಡಿದ್ದಾರೆ ಅಂತಂದರೆ ಈ ಅಧಿಕಾರಿಗಳ ವೈಯಕ್ತಿಕ ಜೀವನ ಆಗಿರ್ಬೋದು ಅಥವಾ ಅವರ ಒಂದು ವೃತ್ತಿಪರ ಜೀವನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನ ಏನು ಮಾಡಲಾಗಿದೆ ಅಂತಂದರೆ ತಿದ್ದುಪಡಿಯನ್ನು ಮಾಡಲಾಗಿದೆ. ಹಾಗೆ ದ ಟರ್ಮ್ ಅನ್ಬಿಕಮಿಂಗ್ ಆಫ್ ಎ ಮೆಂಬರ್ ಆಫ್ ದ ಸರ್ವಿಸ್ ಹವೆವರ್ ಕಂಟಿನ್ಯೂಸ್ ಟು ಬಿ ದ ಅನ್ಡಿಫೈನ್ಡ್ ದ್ಯಾಟ್ ಕ್ಯಾನ್ ಬಿ ಮಿಸ್ಯೂಸ್ಡ್. ಸೊ ಇಲ್ಲಿ ಏನು ಇವಾಗ ನಥಿಂಗ್ ಡೂಯಿಂಗ್ ಅಂದರೆ ಏನೇ ಕೆಲಸವನ್ನು ಮಾಡದೇ ಇರುವಂಥ ವ್ಯಕ್ತಿ, ಸೊ ಇಲ್ಲಿ ಆತ ಸೇವೆಯನ್ನು ಸಲ್ಲಿಸಲಿಕ್ಕೆ ಇಲ್ಲಿ ಯೋಗ್ಯನಲ್ಲ ಅನ್ನುವಂಥದ್ದನ್ನು ಸೊ ಇಲ್ಲಿ ಸರಿಯಾಗಿ ಅದನ್ನು ಡಿಫೈನ್ ಮಾಡಿಲ್ಲ, ಅನ್ಡಿಫೈನ್ ಮಾಡಲಾಗಿದೆ. ಸೊ ಈ ರೀತಿಯ ಒಂದು ಅಂಶಗಳನ್ನ ಏನು ಮಾಡಲಾಗ್ತಾ ಅಂದರೆ ದುರ್ಬಳಕೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹಾಗೆ ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ the senior officer who enforce these rules against junior officers and hence the junior need to be protected from any such misuse. ಸೊ ಇಲ್ಲಿ ಈ ರೀತಿ ಸೇವಾ ನಿಯಮಗಳನ್ನ ಏನು ಜಾರಿಗೆ ತೆಗೆದುಕೊಂಡು ಬರ್ತಾರೆ, ಸೊ ಇವುಗಳನ್ನ ಹೆಚ್ಚಾಗಿ ಏನು ಹಿರಿಯ ಅಧಿಕಾರಿಗಳಿರ್ತಾರಲ್ವ, ಸೊ ಈ ಹಿರಿಯ ಅಧಿಕಾರಿಗಳು ಏನು ಮಾಡ್ತಾರೆ ಅಂತಂದರೆ ಇವುಗಳನ್ನು ತಮ್ಮ ಜೂನಿಯರ್ ಅಧಿಕಾರಿಗಳ ವಿರುದ್ಧ ಬಳಸ್ಕೊಳ್ತಾರೆ. ಸೊ ಇವಾಗ ಆಗಬೇಕಾಗಿರುವಂಥ ದಾರಿ ಏನು, ಮುಂದಿನ ದಾರಿ ಏನಾಗಿರಬೇಕು ಅನ್ನುವಂಥದ್ದು. ವಾಟ್ ಕ್ಯಾನ್ ಬಿ ರಿವೈವ್ಡ್? ಫಸ್ಟ್ಲಿ ಸ್ಪೆಸಿಫಿಕ್ ರೂಲ್ಸ್ ಮೇ ಬಿ ಆಡೆಡ್ ವಿತ್ ರೆಸ್ಪೆಕ್ಟ್ ಟು ದ ಯೂಸ್ ಆಫ್ ಸೋಷಿಯಲ್ ಮೀಡಿಯಾ. ಅಂದರೆ ಈ ಒಂದು ಸಾಮಾಜಿಕ ಜಾಲತಾಣಗಳ ಬಳಕೆಯನ್ನು ಮಾಡಿಕೊಳ್ಳೋದ್ರ ಕುರಿತು ಸೊ ಇಲ್ಲಿ ಒಂದು ನಿರ್ದಿಷ್ಟ ನಿಯಮಗಳನ್ನ ಇಲ್ಲಿ ಹೊರಡಿಸಬೇಕಾಗಿದೆ. ದಿಸ್ ಮೇ ಇನ್ಕ್ಲೂಡ್ ಗೈಡ್ಲೈನ್ಸ್ ಫಾರ್ ದ ನೇಚರ್ ಆಫ್ ಕಂಟೆಂಟ್ ದಟ್ ಕ್ಯಾನ್ ಬಿ ಪೋಸ್ಟೆಡ್ ಆಸ್ ದ ರೈಟ್ ಟು ಬಿ ಡಿಫೆಂಡ್ ಅಗೇನ್ಸ್ಟ್ ಎನಿ
ಡಿಪೇಮೆಂಟ್ರಿ ಕ್ಯಾಂಪೇನ್ ಅಂದರೆ ಇವಾಗ ಏನು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಏನು ಇವಾಗ ಕಂಟೆಂಟ್ ಪೋಸ್ಟ್ ಮಾಡ್ತಿರಲ್ವಾ, ಸೊ ಅದನ್ನು ಯಾವ ಒಂದು ಪರ್ಪಸ್ ಇಟ್ಟುಕೊಂಡನ್ನು ಮಾಡಿದಿರಿ ಅನ್ನುವಂಥದ್ದನ್ನು ಇಲ್ಲಿ ಉಲ್ಲೇಖವನ್ನು ಮಾಡಬೇಕಾಗತ್ತೆ. ಹಾಗೆ ಸೆಕೆಂಡ್ಲಿ illustrative list may be provided for the term unbecoming of a member of the service based on past instance where action had been taken on the basis. ಸೊ ಅಂದರೆ ಇವಾಗ ಈ ಅನ್ಬಿಕಮಿಂಗ್ ಆಫ್ ಎ ಮೆಂಬರ್ ಆಫ್ ದ ಸರ್ವಿಸ್ ಅನ್ನುವಂಥದ್ದನ್ನು ಇವಾಗ ಇದನ್ನು ಸ್ಪೆಸಿಫಿಕ್ ಆಗಿ ಡಿಫೈನ್ನ ಮಾಡಬೇಕಾಗಿದೆ, ವ್ಯಾಖ್ಯಾನವನ್ನು ಮಾಡಬೇಕಾಗಿದೆ. ಸೊ ಈ ಹಿಂದೆ ಇದರ ವಿರುದ್ಧ ಈ ಹಿಂದೆ ಯಾವೆಲ್ಲ ರೀತಿಯ ಕ್ರಮಗಳನ್ನು ನೀವು ಈ ಹಿಂದೆ ತೆಗೆದುಕೊಂಡಿದ್ದೀರ ಅನ್ನೋಂಥದ್ದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗಿದೆ. ಹಾಗೆ ಥರ್ಡ್ಲಿ ಆಫೀಸರ್ಸ್ ಎಸ್ಪೆಷಲಿ ಯಂಗ್ಸ್ಟರ್ಸ್ ಶುಡ್ ರಿಮೆಂಬರ್ ದ್ಯಾಟ್ ಅನಾನಿಮಿಟಿ ಈಸ್ ಆ್ಯನ್ ಇಂಪಾರ್ಟೆಂಟ್ ರೈಟ್ ಆಫ್ ಸಿವಿಲ್ ಸರ್ವೆಂಟ್ಸ್ ಎಸ್ಪೆಷಲಿ ಇನ್ ಟುಡೇಸ್ ಸೋಷಿಯಲ್ ಮೀಡಿಯಾ ಏಜ್. ಸೊ ಇಲ್ಲಿ ಏನು ಹೇಳುತ್ತೆ ಅಂತಂದ್ರೆ ಅನಾನಿಮಿಟಿ ಈಸ್ ಆ್ಯನ್ ಇಂಪಾರ್ಟೆಂಟ್ ರೈಟ್ ಅಂದರೆ ಇವಾಗ ಒಬ್ಬ ಸಾರ್ವಜನಿಕ ಅಧಿಕಾರಿಯಾಗಿರುವಂಥ ವ್ಯಕ್ತಿ ಅನಾಮಧೇಯನಾಗಿರಬೇಕಾತ, ಅದು ಆತನ ಪ್ರಮುಖ ಗುಣಲಕ್ಷಣ. ಅಂದರೆ ಸೊ ಇಲ್ಲಿ ತಾನು ಮಾಡಿರುವಂಥ ಎಲ್ಲ ಕೆಲಸಗಳನ್ನ ಬಂದು ಸೋಷಿಯಲ್ ಮೀಡಿಯಾ ಮುಂದೆ ಅಥವಾ ಅದನ್ನು ಒಂದು ರೀತಿ ಕೊಚ್ಚಿಕೊಳ್ತಾರೆ, ಅದನ್ನು ಆ ರೀತಿ ಪೋರ್ಟ್ರೇ ಮಾಡಬಾರ್ದು ಅಂತ ಕೂಡ ಇಲ್ಲಿ ಹೇಳಲಾಗತ್ತೆ. ಹಾಗೆ ನೆಕ್ಸ್ಟ್ ಸೊ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಗಳ ಬಗ್ಗೆ ನೋಡೋಣ. ಗುರು ನಾನಕ್ ಜಯಂತಿ ಹಿನ್ನೆಲೆಯಲ್ಲಿ ಈ ಒಂದು ಟಾಪಿಕ್ ಇವಾಗ ಸುದ್ದಿಯಲ್ಲಿದೆ. ಸೊ ಗುರು ನಾನಕ್ ಅವರ 555ನೇ ಒಂದು ಬರ್ತ್ ಆ್ಯನಿವರ್ಸರಿಯನ್ನು ನವಂಬರ್ 15ರಂದು ಸೆಲೆಬ್ರೇಟನ್ನು ಮಾಡಲಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಈ ಗುರು ನಾನಕ್ ದೇವ್ ಅವರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ಗುರು ನಾನಕ್ ದೇವ್ ಜಿ, ಸೊ ಇವರು ಏನಂತಂದರೆ ಇವರು ಸಿಖ್ಖರ ಪ್ರಥಮ ಸಿಖ್ ಗುರು ಆಗಿದ್ದಾರೆ. ಹೂ ಲೇಡ್ ಫೌಂಡೇಶನ್ ಆಫ್ ಸಿಕ್ಕಿಸಮ್. ಸೊ ಇವರು ಈ ಸಿಖ್ ಧರ್ಮದ ಈ ಧರ್ಮದ ಒಂದು ಸ್ಥಾಪನೆಗೆ ಒಂದು ಭದ್ರ ಬುನಾದಿಯನ್ನು ಒದಗಿಸಿಕೊಟ್ಟಿದ್ದರು. ಹಾಗೆ ಹಿ ವಾಸ್ ಬಾರ್ನ್ ಅಟ್ ತಲ್ವಾಂಡಿ. ಸೊ ಇದು ಎಲ್ಲಿ ಬರುತ್ತೆ? ಪಾಕಿಸ್ತಾನದಲ್ಲಿ ಬರುತ್ತೆ. ಸೊ ಈ ಒಂದು ರೀಜನಲ್ಲಿ ಇವರು ಹುಟ್ಟಿರ್ತಾರೆ. ಸೊ ಹಿ ಲಿವ್ಡ್ ಇನ್ 15th century. ಸೊ ಇವರು 15ನೇ ಶತಮಾನಕ್ಕೆ ಬಿಲಾಂಗ್ ಆಗಿರುವಂಥವ್ರು. ಹಾಗೆ ಇವರ ಕಂಟೆಂಪ್ಟರಿ ಅಂತಾರೆ ಸಮಕಾಲೀನರು, ಅಂದರೆ ಆ ಒಂದು ಅವಧಿಯಲ್ಲಿ ಇರುವಂಥವರು ಅಂತ, ಸಮಕಾಲೀನರು. ಸೊ ಇವರು ಈ ಬಾಬರ್ ಏನಿರ್ತಾನೆ ಅವರ ಸಮಕಾಲೀನರಾಗಿರ್ತಾರೆ. ಸೊ ಈ ಬಾಬರ್ ಅನ್ನುವಂಥನು ಮುಘಲ್ ದೊರೆಯನಾಗಿರ್ತಾನೆ. ಹಾಗೆ ಹೀಸ್ ಟೀಚಿಂಗ್ಸ್ ಆರ್ ಎನ್ಕ್ಯಾಪ್ಸುಲೇಟೆಡ್ ಇನ್ ದಿ ಗುರು ಗ್ರಂಥ ಸಾಹಿಬ್. ಸೊ ಇವರ ಒಂದು ಬೋಧನೆಗಳೇನಿದೆ, ಸೊ ಇವರ ಬೋಧನೆಗಳನ್ನ ಈ ಒಂದು ಸಿಖ್ಖರ ಪವಿತ್ರ ಗ್ರಂಥ ಅಂತ ಏನು ಕರಿತೀವಿ, ಈ ಗುರು ಗ್ರಂಥ ಸಾಹಿಬ್ನಲ್ಲಿ ಅವುಗಳನ್ನ ಉಲ್ಲೇಖಿಸಲಾಗಿದೆ. ಹಾಗೆ ಹಿ ಎಸ್ಟಾಬ್ಲಿಷ್ಡ್ ಎ ಸೆಂಟರ್ ಆಟ್ ಕರ್ತಾರ್ಪುರ್ ಡೇರಾ ಬಾಬಾ ನಾನಕ್ ಆನ್ ದ ರಿವರ್ ರಾವಿ. ಸೊ ಅಂದರೆ ಇವರು ಈ ರಾವಿ ನದಿ ದಡದ ಮೇಲೆ ಈ ಡೇರಾ ಬಾಬಾ ನಾನಕ್ ಅನ್ನುವಂಥ ಒಂದು ಕೇಂದ್ರವನ್ನು ಅಥವಾ ಕರ್ತಾರ್ಪುರ್ ಅನ್ನೋಂಥದ್ದನ್ನು ಸೊ ಇವರು ಸ್ಥಾಪನೆಯನ್ನು ಮಾಡ್ತಾರೆ. ಹಾಗೆ ಹೀಸ್ ಐಡಿಯಾ ಆಫ್ ಲಿಬರಲೈಸೇಷನ್ ವಾಸ್ ನಾಟ್ ಎ ಸ್ಟೇಟ್ ಆಫ್ ಇಂಟರ್ ಬ್ಲಿಸ್ ಬಟ್ ರಾದರ್ ಅ ಪರ್ಸ್ಯೂಟ್ ಆಫ್ ಆ್ಯಕ್ಟಿವ್ ಲೈಫ್ ವಿತ್ ಅ ಸ್ಟ್ರಾಂಗ್ ಸೆನ್ಸ್ ಆಫ್ ಸೋಷಿಯಲ್ ಕಮಿಟ್ಮೆಂಟ್. ಹಾಗೆ ಬಿಫೋರ್ ಹೀಸ್ ಡೆತ್ ಗುರು ನಾನಕ್ ಅಪಾಯಿಂಟೆಡ್ ಒನ್ ಆಫ್ ಹೀಸ್ ಫಾಲೋವರ್ ಬಾಯಿ ಲೆಹ್ನಾ ಆ್ಯಸ್ ಹೀಸ್ ಸಕ್ಸೆಸರ್. ಸೊ ಅಂದರೆ ಇವರು ಮರಣವನ್ನು ಒಪ್ಪುವ ಮೊದಲು ಸೊ ಇವರು ತಮ್ಮ ಉತ್ತರಾಧಿಕಾರಿಯಾಗಿ ಉತ್ತರಾಧಿಕಾರಿಯಾಗಿ ಈ ಬಾಯಿ ಲೆಹ್ನಾ ಅನ್ನುವಂಥವ್ರನ್ನ ನೇಮಕವನ್ನು ಮಾಡಿರ್ತಾರೆ. ಸೊ ಈ ಬಾಯಿ ಲೆಹ್ನಾ ಅವರಿಗೆ ಗುರು ಅಂಗದ ಅಂತಲೂ ಕೂಡ ಕರೀತಾರೆ. ಸೊ ಇವರು ಈ ಗುರು ನಾನಕ್ ಅವರ ಕಂಪೋಸಿಷನ್ ಅಥವಾ ಏನು ಬೋಧನೆಗಳಿದ್ದಲ್ವಾ ಅವುಗಳನ್ನ ಏನು ಮಾಡ್ತಾರೆ, ಕಂಪೈಲನ್ನು ಮಾಡ್ತಾರೆ. ಸೊ ಇಲ್ಲಿ ಗುರು ನಾನಕ್ ಅವರ ಪ್ರಮುಖ ಬೋಧನೆಗಳು ಏನಾಗಿದ್ವು? ಮೇಜರ್ ಟೀಚಿಂಗ್ಸ್ ಆಫ್ ಗುರು ನಾನಕ್ ಜಿ. ಸೊ ಐಕ್ ಓಂಕಾರ ಅಂತ ಬರುತ್ತೆ. ಸೊ ಏನಿದು ಐಕ್ ಓಂಕಾರ ಅಂತಂದರೆ ಇಟ್ ಮೀನ್ಸ್ ಒನ್ ಗಾಡ್, ಅಂದರೆ ಒಬ್ಬನೇ ದೇವರು. ಓಕೆ, ಹೂ ಡ್ವೆಲ್ಸ್ ಇನ್ ಎವ್ರಿ ಒನ್ ಆಫ್ ಹೀಸ್ ಕ್ರಿಯೇಷನ್ಸ್ ಆ್ಯಂಡ್ ಕಾನ್ಸ್ಟಿಟ್ಯೂಟೆಡ್ ದಿ ಎಟರ್ನಲ್ ಟ್ರೂತ್. ಅಂದರೆ ಸೊ ಇಲ್ಲಿ ದೇವರೊಬ್ಬನೇ ಇರ್ತಾನೆ, ಆ ದೇವರು ಏನು ಮಾಡ್ತಾನೆ, ತಾನು ಸೃಷ್ಟಿಸುವ ಪ್ರತಿ ಕ್ರಿಯೇಷನ್, ಪ್ರತಿ ಒಂದು ರಚನೆಗಳಲ್ಲಿ ಅಂತಂದರೆ ಮಾನವರು, ಸಸ್ಯಗಳು, ಪ್ರತಿಯೊಂದರಲ್ಲಿ ದೇವರು ಇರ್ತಾನೆ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಹೇಳ್ತಾರೆ. ಹಾಗೆ ಟ್ರೂತ್ಫುಲ್ನೆಸ್, ಸತ್ಯ ಅನ್ನುವಂಥದ್ದು. ಸೊ ಇಲ್ಲಿ ಎಂಪಸೈಸ್ ಆನ್ ಟ್ರೂತ್ಫುಲ್ ಲಿವಿಂಗ್. ಸೊ ಇಲ್ಲಿ ಸತ್ಯದೊಂದಿಗೆ ನಾವು ಇಲ್ಲಿ ಬದುಕನ್ನು ಮಾಡಬೇಕಾಗತ್ತೆ. ಹಾಗೆ ಡಿಕ್ಲೇರ್ ಟ್ರೂತ್ ಆಸ್ ದ ಹೈಯೆಸ್ಟ್ ವ್ಯಾಲ್ಯೂ ಇನ್ ಲೈಫ್, ಅಂತ ಹೇಳ್ತಾರೆ.
ಸತ್ಯವೇ ಇಲ್ಲಿ ಏನಾಗುತ್ತೆ ನಮ್ಮ ಜೀವನದ ಅತಿ ದೊಡ್ಡ ಮೌಲ್ಯ ಅಂತಲೂ ಕೂಡ ಇಲ್ಲಿ ಗುರುನಾನಕ್ ಅವರು ಹೇಳ್ತಾರೆ. ಹಾಗೆ ಸೋಷಿಯಲ್ ಇಕ್ವಾಲಿಟಿ, ಸಾಮಾಜಿಕ ಒಂದು ಸಮಾನತೆಯ ಬಗ್ಗೆ ಇವರು ಕೂಡ ಹೇಳ್ತಾರೆ. ಹಾಗೆ ಇವರು ಜಾತಿ ಪದ್ಧತಿಯನ್ನು, ಕಾಸ್ಟ್ ಸಿಸ್ಟಮನ್ನು ಇಲ್ಲಿ ಮಾಡ್ತಾರೆ, ಕ್ರಿಟಿಕೈಸ್ ಮಾಡ್ತಾರೆ ಅಥವಾ ಇದನ್ನು ಖಂಡಿಸ್ತಾರೆ ಅಂತ. ಹಾಗೆ ಇನ್ನು ರಿಲಿಜನ್ಗೆ ಸಂಬಂಧಪಟ್ಟಂತೆ ಅಥವಾ ಧರ್ಮಕ್ಕೆ ಸಂಬಂಧಪಟ್ಟಂತೆ ಇವರ ಯಾವ ರೀತಿ ಒಂದು ಬೋಧನೆಗಳನ್ನು ನೀಡಿದರು ಅಂದರೆ, ಹಿ ಕಾಷನ್ ಪೀಪಲ್ ಟು ನಾಟ್ ಯೂಸ್ ರಿಲಿಜನ್ ಫಾರ್ ಅರ್ನಿಂಗ್ ಮಟೀರಿಯಲ್ ಬೆನಿಫಿಟ್ಸ್. ಅಂದರೆ ಇಲ್ಲಿ ಭೌತಿಕ ಒಂದು ಏನು ಸಂಪತ್ತನ್ನು ಅಥವಾ ಲಾಭವನ್ನು ಪಡಲಿಕ್ಕೆ ಇಲ್ಲಿ ಧರ್ಮಗಳನ್ನ ಬಳಸಬಾರ್ದು ಅಂತ ಕೂಡ ಇಲ್ಲಿ ಹೇಳ್ತಾರೆ. ಸೊ ಇವಾಗ ಏನು ಈ ಗುರುನಾನಕ್ ಅವರು ಬೋಧನೆಗಳನ್ನು ಮಾಡಿದ್ದಾರೆ, ಸೊ ಈ ಬೋಧನೆಗಳನ್ನುವಂಥದ್ದು ಈ ಆಧುನಿಕ ಜಗತ್ತಿಗೆ ಯಾವ ರೀತಿಯವು ರಿಲೆವೆನ್ಸ್ ಅಂದರೆ ಪ್ರಸ್ತುತವಾಗಿದೆ ಅನ್ನುವಂಥದ್ದು. ಸೊ ಇಲ್ಲಿ ಎಂಫಸೈಸಸ್ ಆನ್ ಈಕ್ವಾಲಿಟಿ ಆ್ಯಂಡ್ ಬ್ರದರ್ಹುಡ್. ಸೊ ಇವರು ಹೆಚ್ಚಿನ ಒಂದು ಆದ್ಯತೆಯನ್ನು ಸಮಾನತೆ ಮತ್ತು ಈ ಭ್ರಾತೃತ್ವಕ್ಕೆ ನೀಡುತ್ತಾರೆ. ಹಾಗಿದ್ರೆ ಇವರ ಒಂದು ಬೋಧನೆಗಳಲ್ಲಿ ಇರುವಂಥ ಈ ಸಮಾನತೆ ಮತ್ತು ಭ್ರಾತೃತ್ವ ಅನ್ನುವಂಥದ್ದು ಈ ಪ್ರಸ್ತುತ ಅಂದರೆ ಈ ಒಂದು ಅವಧಿಯಲ್ಲಿ ಇದು ಹೇಗೆ ಪ್ರಸ್ತುತವಾಗತ್ತೆ ಅನ್ನುವಂಥದ್ದು. ಸೊಲ್ಯೂಷನ್ ಟು ಜೆಂಡರ್ ಆ್ಯಂಡ್ ಕಾಸ್ಟ್ ಡಿಸ್ಕ್ರಿಮಿನೇಷನ್, ಅಂದರೆ ಈ ಒಂದು ಆಧುನಿಕ ಯುಗದಲ್ಲಿ ಈ ಲಿಂಗ ತಾರತಮ್ಯ ಆಗ್ತಾಯಿದೆ, ಹಾಗೆ ಜಾತಿ ಆಧಾರಿತ ತಾರತಮ್ಯ ಆಗ್ತಾಯಿದೆ. ಸೊ ಈ ಹಿನ್ನೆಲೆಯಲ್ಲಿ ಆಗಿನ ಕಾಲದಲ್ಲಿ ಏನು ಮಾಡಿದರು, ಸಮಾನತೆಗಾಗಿ ಅವರು ಕರೆಯನ್ನು ನೀಡಿದರು. ಓಕೆ, ಹಾಗೆ ರೈಸಿಂಗ್ ಕಾನ್ಫ್ಲಿಕ್ಟ್ಸ್ ಆ್ಯಂಡ್ ವಾರ್ ಅಕ್ರಾಸ್ ದ ಗ್ಲೋಬ್. ಸೊ ಇಲ್ಲಿ ಬ್ರದರ್ಹುಡ್, ಭ್ರಾತೃತ್ವ ಅನ್ನುವಂಥದ್ದು ಕೂಡ ಇಲ್ಲಿ ಏನಾಗುತ್ತೆ, ರಿಲೆವೆಂಟ್ ಆಗುತ್ತೆ. ಓಕೆ, ಹಾಗೆ ವಾಂಟ್ ಚಾಕೋ ಆರ್ ಶೇರ್ ವಾಟ್ ಯು ಹ್ಯಾವ್, ಅಂದರೆ ನಿಮ್ಮ ಬಳಿ ಏನಿರುತ್ತಲ್ವ ಅದನ್ನು ಇತರರಿಗೂ ಹಂಚಿಕೊಳ್ಳಬೇಕಂತ ಕೂಡ ಇಲ್ಲಿ ಹೇಳ್ತಾರೆ. ಹಾಗೆ ಅಂದರೆ ಗ್ರೋವಿಂಗ್ ಇನ್ಇಕ್ವಾಲಿಟೀಸ್ ಬಿಟ್ವೀನ್ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್. ಸೊ ಅಂದರೆ ಇಲ್ಲಿವಾಗ ಏನಾಗ್ತಾಯಿದೆ ಅಂತಂದರೆ ಬಡವರು ಬಡವರಾಗಿ ಉಳಿತಾ ಇದ್ದಾರೆ, ಶ್ರೀಮಂತರು ಶ್ರೀಮಂತರಾಗಿ ಉಳಿತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಉಳ್ಳವರು ಮತ್ತು ಇಲ್ಲದೇ ಇರುವವರ ನಡುವೆ ಏನಾಗ್ತಾಯಿದೆ ಅಂತಂದರೆ ಇಲ್ಲಿ ಕಂದಕ ಅಥವಾ ಇಲ್ಲಿ ಅಸಮಾನತೆ ಅನ್ನುವಂಥದ್ದು ಸೃಷ್ಟಿ ಆಗ್ತಾ ಇದೆ. ಸೊ ಇದನ್ನು ಕಡಿಮೆ ಮಾಡಬೇಕಂತ ಕೂಡ ಹೇಳ್ತಾರೆ. ಹಾಗೆ ಕಿರಾತ್ಕರು ಆರ್ ಅರ್ನ್ ಯುವರ್ ಮನಿ ರೈಟ್ಲೆಸ್ ಆ್ಯಂಡ್ ಹಾನೆಸ್ಟ್ಲಿ. ಸೊ ನೀವು ಏನು ಅರ್ನ್ ಮಾಡ್ತೀರಾ ಅಥವಾ ಏನು ಗಳಿಕೆಯನ್ನು ಮಾಡ್ತೀರಾ ಅದನ್ನು ಸರಿಯಾದ ದಾರಿಯಿಂದ ಅಥವಾ ಅದನ್ನು ಪ್ರಾಮಾಣಿಕತೆಯಿಂದ ಗಳಿಸ್ಬೇಕಂತ ಹೇಳಿ ಕೂಡ ಇಲ್ಲಿ ಗುರುನಾನಕ್ ಅವರು ಹೇಳ್ತಾರೆ. ಸೊ ನೆಕ್ಸ್ಟ್ ಒನ್ ಪಂಪ್ಸೀರ್ ಏರ್ ಡಿಪೆಂಡ್ ಸಿಸ್ಟಮ್ ಅಂತ. ಸೊ ಇದನ್ನು ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್, ಸೊ ಇವರು ಈ ರಷ್ಯಾದ ರೋಬೋನೋ ಎಕ್ಸ್ಪೋರ್ಟ್ ಇವರ ಒಂದು ಜಂಟಿಯಾಗಿ ಏನು ಮಾಡಿದ್ದಾರೆ ಅಂತಂದರೆ ಇವರ ಜೊತೆಗೆ ಇದನ್ನು ಸಹಿಯನ್ನು ಹಾಕಿದ್ದಾರೆ ಈ ಒಂದು ಡಿಪೆಂಡ್ ಸಿಸ್ಟಮ್ಗಾಗಿ. ಹಾಗಿದ್ರೆ ಇಲ್ಲಿ ಪಂಪ್ಸೀರ್ ಸಿಸ್ಟಮ್ S1 ಏನಿದೆ, ಸೊ ದಿಸ್ ಇಸ್ ದ ಮೊಬೈಲ್ ಆಗಿದೆ. ಅಂದರೆ ಮೊಬೈಲ್ ಅಂತಂದರೆ ಇದನ್ನು ಬೇರೆ ಒಂದು ಸ್ಥಳಕ್ಕೆ ರವಾನಿಸಬಹುದು ಅಂತ ಹೇಳಿ. ಹಾಗೆ ಇದು ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿದೆ. ಹಾಗೆ ಇಟ್ ಕ್ಯಾನ್ ಪ್ರೊವೈಡ್ ಏರ್ ಡಿಫೆನ್ಸ್ ಟು ಸ್ಮಾಲ್ ಮಿಲಿಟರಿ ಇಂಡಸ್ಟ್ರಿಯಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಫೆಸಿಲಿಟಿ. ಅಂದರೆ ಈ ಒಂದು ಮಿಸೈಲಿಂದ ಆಗುವಂಥ ಬೆನಿಫಿಟ್ಸ್ ಅಂದರೆ ಇದನ್ನು ಈ ಒಂದು ಚಿಕ್ಕ ಮಿಲಿಟರಿ ಘಟಕಗಳಾಗಿರ್ಬೋದು ಅಥವಾ ಕೈಗಾರಿಕೆಗಳಾಗಿರ್ಬೋದು ಅಥವಾ ಈ ಆಡಳಿತದ ಅನುಕೂಲಕ್ಕಾಗಿ ಏನು ಮಾಡ್ಬೋದು ಅಂತಂದರೆ ಈ ಒಂದು ಮಿಸೈಲ್ ಸಿಸ್ಟಮ್ ನಾವಿಲ್ಲಿ ಅಥವಾ ಏರ್ ಡಿಫೆನ್ಸ್ ಸಿಸ್ಟಮ್ನ ನಾವಿಲ್ಲಿ ಬಳಕೆಯನ್ನು ಮಾಡಿಕೊಳ್ಬೋದು. ಸೊ ನೆಕ್ಸ್ಟ್ ಒನ್ ಆಪರೇಷನ್ ಸಾಗರ್ ಮಂಥನ್ ಅಂತ ಬರುತ್ತಾ. ಎಸ್, ಸೊ ಇದು ಏನಕ್ಕೆ ನ್ಯೂಸಲ್ಲಿದೆ ಅಂತಂದರೆ NCB ಅಂತಂದರೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅವರು ಸೀಸ್ಡ್ ವಶಪಡಿಸಿಕೊಂಡಿದ್ದಾರೆ 700 kg ಆಫ್ ಮೆಥಾಪೆಥಾಮೈನ್ ಅಂತ ಹೇಳಿ. ಸೊ ಆಸ್ ಪಾರ್ಟ್ ಆಫ್ ಆಪರೇಷನ್ ಸಾಗರ್ ಮಂಥನ್. ಸೊ ಇಲ್ಲಿ ಆಪರೇಷನ್ ಮಂಥನ್ ಅನ್ನುವಂಥ ಕಾರ್ಯಾಚರಣೆಯ ಭಾಗವಾಗಿ ಈ ಪೆಥಾಮೈನ್ ಅನ್ನುವಂಥ ಒಂದು ಡ್ರಗ್ಸ್ ಇದು. ಓಕೆ, ಇದನ್ನು ವಶಪಡಿಸಿಕೊಂಡಿದ್ದಾರೆ. ಸೊ ಮೆಥಾಪೆಂಥನ್ ಇಸ್ ಅ ಪವರ್ಫುಲ್ ಹೈಲಿ ಅಡಿಕ್ಟಿವ್ ಸ್ಟಿಮ್ಯುಲೆಂಟ್ ದ್ಯಾಟ್ ಅಫೆಕ್ಟ್ಸ್ ದಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೊ ಇದು ಕೇಂದ್ರ ನರವ್ಯೂಹದ ವ್ಯವಸ್ಥೆ ಮೇಲೆ ಪರಿಣಾಮವನ್ನು ಬೀರುವಂಥ ಒಂದು ಮಾದಕ ವಸ್ತುವಾಗಿದೆ. ಸೊ ಈ ಒಂದು ಏನು ಆಪರೇಷನ್ ಸಾಗರ್ ಮಂಥನ್ ಅನ್ನುವಂಥ ಇನಿಷಿಯೇಟಿವ್ ಇದೆ ಅಲ್ವಾ, ಸೊ ಇದನ್ನು ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಅವರು ಇದನ್ನು ಇಂಡಿಯನ್ ನೇವಿ ಮತ್ತು ಇಂಡಿಯನ್ ಕೋಸ್ಟ್ ಗಾರ್ಡ್ ಅವರೊಟ್ಟಿಗೆ ಈ ಒಂದು ಕಾರ್ಯಾಚರಣೆಯನ್ನು ಜಾರಿಗೆ ತಂದಿದ್ದಾರೆ. ಹಾಗಿದ್ರೆ ಈ ಒಂದು ಮಿಷನ್ನ ಅಥವಾ ಈ ಒಂದು ಆಪರೇಷನ್ನ ಉದ್ದೇಶಗಳೇನಾಗಿದ್ದು, ಟಾರ್ಗೆಟ್ ಡ್ರಗ್ ಟ್ರಾಫಿಕಿಂಗ್ ಥ್ರೂ ಮ್ಯಾರಿಟೈಮ್ ರೂಟ್ಸ್. ಸೊ ಅಂದರೆ ಈ ಸಾಗರದ ಮಾರ್ಗಗಳ ಮೂಲಕ ಏನಿವಾಗ ಡ್ರಗ್ ಸಪ್ಲೈ ಆಗ್ತಾಯಿದೆ ಅಥವಾ ಕಳ್ಳ ಸಾಗಾಣಿಕೆ ಆಗ್ತಾಯಿದೆ, ಸೊ ಅದನ್ನು ಗುರಿಯಾಗಿಸುವಂಥ ಕೆಲಸವನ್ನು ಅಥವಾ ಉದ್ದೇಶವನ್ನು ಈ ಒಂದು ಆಪರೇಷನ್ ಸಾಗರ ಮಂಥನ್ ಅನ್ನುವಂಥದ್ದು ಹೊಂದಿದೆ. ಹಾಗೆ ಕೌಂಟರ್ ದ ಥ್ರೆಟ್ ಟು ನ್ಯಾಷನಲ್ ಸೆಕ್ಯೂರಿಟಿ. ಸೊ ಏನಾಗುತ್ತೆ, ಈ ರೀತಿ ಒಂದು
ಮಾದಕ ವಸ್ತು ಕಳ್ಳ ಸಾಗಣೆ ಅನ್ನುವಂಥದ್ದು ನಮ್ಮ ದೇಶೀಯ ಒಂದು ಭದ್ರತೆ ಮೇಲೆ, ರಾಷ್ಟ್ರೀಯ ಭದ್ರತೆ ಮೇಲೆ ಪರಿಣಾಮವನ್ನು ಬೀರುತ್ತೆ. ಸೊ ಇದನ್ನು ಕೌಂಟರನ್ನು ಮಾಡಲಿಕ್ಕೆ ಅಥವಾ ಇದನ್ನು ಎದುರಿಸಲಿಕ್ಕೆ, ಹಾಗೆ ರಿಯಲೈಸ್ ವಿಷನ್ ಆಫ್ ನಶಮುಕ್ತ ಭಾರತ ಬೈ 2047. ಸೊ ಅಂದರೆ ಏನು, ಭಾರತ 2047ರ ವೇಳೆಗೆ ನಶೆ ಮುಕ್ತ ಭಾರತ ಅಂದರೆ ಈ ಒಂದು ಮದ್ಯ ವ್ಯಸನ ಮುಕ್ತ ಭಾರತ ಏನು ಗುರಿಯನ್ನು ಹಾಕ್ಕೊಂಡಿದೆ, ಸೊ ಅದನ್ನು ಸಾಧಿಸುವಂಥ ನಿಟ್ಟಿನಲ್ಲಿ ಸೊ ಇದು ಈ ಒಂದು ಉದ್ದೇಶವನ್ನು ಹೊಂದಿತ್ತು. ಸೊ ನೆಕ್ಸ್ಟ್ ಒನ್ ಲೇಕ್ ಕರಿಬಾ ಅನ್ನುವಂಥದ್ದು. ಸೊ ಈ ಲೇಕ್ ಕರಿಬಾ ಅನ್ನುವಂಥದ್ದು ಸೆಂಟ್ರಲ್ ಆಫ್ರಿಕಾದಲ್ಲಿ ಬರುತ್ತೆ. ಸೊ ಇದು ಅಲಾಂಗ್ ದಿ ಬಾರ್ಡರ್ ಬಿಟ್ವೀನ್ ಜಾಂಬಿಯಾ ಆ್ಯಂಡ್ ಜಿಂಬಾಬ್ವೆ. ಸೊ ಇದು ಜಾಂಬಿಯಾ ಮತ್ತು ಈ ಜಿಂಬಾಬ್ವೆ ಬಾರ್ಡರ್ನಲ್ಲಿ ಕಂಡುಬರುತ್ತೆ. ಹಾಗೆ ಈ ಒಂದು ಲೇಕ್ನಲ್ಲಿ ಅಥವಾ ಲೇಕ್ ಕರಿಬಾನಲ್ಲಿ ಹಲವಾರು ಐಲ್ಯಾಂಡ್ಗಳು ಕೂಡ ಕಂಡುಬರುತ್ತೆ. ಸೊ ಚಟ್ಟೆ ಐಲ್ಯಾಂಡ್ ಅನ್ನುವಂಥದ್ದು, ಹಾಗೆ ಸ್ಪುರ್ವಿಂಗ್ ಐಲ್ಯಾಂಡ್ ಅನ್ನುವಂಥದ್ದು. ಸೊ ಇದಿಷ್ಟು ಈ ದಿನದ ದ ಹಿಂದೂ ದಿನಪತ್ರಿಕೆ ಸುದ್ದಿ ವಿಶ್ಲೇಷಣೆಯಾಗಿತ್ತು. ನಮಸ್ಕಾರ.